ಸ್ಟಾರ್ಟ್ ಮಾಡ್ಬೋದು ಸರ್. ಪ್ರಥಮದಲ್ಲಿ PSSM ನ ಸ್ಥಾಪಕರಾದ ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿಯವರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಎಲ್ಲಾ ಆಧ್ಯಾತ್ಮಿಕ ಯೋಗಿಗಳನ್ನ ಮಾಸ್ಟರ್ನ ಸ್ಮರಣೆ ಮಾಡಿ PSSM ನ ಸ್ಥಾಪಕರಾಗಿರ್ತಕ್ಕಂಥ ಬ್ರಹ್ಮಶ್ರೀ ಪತ್ರಿಜಿಯವರ ನೇತೃತ್ವದಲ್ಲಿ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಅದ್ಧೂರಿಯಾಗಿ ನಡ್ಕೊಂಡು ಬಂದಿದೆ. ಇಂದಿನ ಯೂಟ್ಯೂಬ್ ಮತ್ತು ಜೂಮ್ ಎಲ್ಲಾ ವೀಕ್ಷಕರಿಗೆ ಇಂದಿನ ಮಧ್ಯಾಹ್ನದ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತಿನ ಮಧ್ಯಾಹ್ನದ ಸೆಷನ್ ನಡೆಸ್ಕೊಡ್ತಕ್ಕಂಥವ್ರು ಶ್ರೀಮತಿ ಗೀತಾ ಬಸವರಾಜ್ ಮೇಡಮ್ ಅವರು, ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ನಮಸ್ತೆ ಸರ್. ಶ್ರೀಮತಿ ಗೀತಾ ಬಸವರಾಜ್ ಮೇಡಮ್ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ವೇದಿಕೆಗೆ ಮಾಡ್ತಾ ಇದ್ದೀನಿ. ಮೇಡಮ್ ಅವರು 2018ರಿಂದ PSSM ಅಲ್ಲಿ ಬ್ರಹ್ಮಶ್ರೀ ಪತ್ರಿಜಿಯವರ ಒಂದು ಆನಾಪಾನಸತಿ ಧ್ಯಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಧ್ಯಾನ ಮಾಡ್ತಾ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಂದಿದ್ದಾರೆ. ಅವರು ಮೊದಲೇ ಕಾಲೇಜ್ ದಿನಗಳಲ್ಲೇ ಅವರಿಗೆ ಧ್ಯಾನದ ಪರಿಚಯ ಆಗಿತ್ತು. ಆದ್ರೂ ಅಷ್ಟು ಒಲವು ತೋರಿಸದೆ ನಂತರ ಎಲ್ಲೇ ಅವ್ರ ಸಭೆ ಸಮಾರಂಭಗಳಿಗೆ ಹೋಗ್ಲಿ ಎಲ್ಲಿ ಹೋದ್ರು ಕೂಡ ಅವರಿಗೆ ಧ್ಯಾನದ ಮಾಹಿತಿ ಸಿಗ್ತಿತ್ತು. ಆದ್ರೂ ಕೂಡ ಅಷ್ಟು ಅವರು ಅದ್ರ ಬಗ್ಗೆ ಜಾಗೃತಿ ವಹಿಸಿರ್ಲಿಲ್ಲ. ನಂತರ ಶ್ರೀಮತಿ ಮುತ್ತುರಾಜ್ ಮೇಡಮ್ ಅವರಿಂದ ನಮ್ಮ PSSM ನ ಧ್ಯಾನ ಆನಾಪಾನಸತಿ ಪರಿಚಯ ಆಯ್ತು. ಅವರಲ್ಲಿ ಮನಸ್ಸಲ್ಲಿ ಇರ್ತಕ್ಕಂಥ ಹಲವಾರು ಪ್ರಶ್ನೆಗಳಿಗೆ ಶ್ರೀಯುತ ಕಾರ್ತಿಕ್ ಸರ್ ಅವರಿಂದ ಉತ್ತರ ಸಿಕ್ತು. ನಂತರ ಅವರು ಆಧ್ಯಾತ್ಮಿಕ ಧ್ಯಾನ ಮಾರ್ಗದಲ್ಲಿ ಆನಾಪಾನಸತಿ ಜೀವನದಲ್ಲಿ ಅಳವಡಿಸಿಕೊಂಡು ಧ್ಯಾನ ಸಾಧನೆ ಮಾಡ್ತಾ ಬಂದ್ರು. ಹಲವಾರು ಸಾಮಾಜಿಕ ಧ್ಯಾನಕ್ಕೆ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ, ಧ್ಯಾನ ಪ್ರಚಾರ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ರಂಜಿತಾ ಮೇಡಮ್ ಅವರ ಪರಿಚಯದ ನಂತರ PCSB ಯಲ್ಲಿ ಯಾಂಕರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪತ್ರಿಜಿಯವರ ಹಲವಾರು ತೆಲುಗು ಕೊಟೇಶನ್ಸ್ಗಳ ಸಂದೇಶಗಳನ್ನ ಕನ್ನಡಕ್ಕೆ ಮಾಡಲು ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಧ್ಯಾನದಿಂದ ತಮ್ಮ ಒಳಗಿರ್ತಕ್ಕಂಥ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದು ತಮ್ಮ ಜೀವನದಲ್ಲಿ ಬಹಳ ಗಟ್ಟಿಯಾಗಿ ಆಧ್ಯಾತ್ಮಿಕವನ್ನು ಅಳವಡಿಸಿಕೊಂಡು ಎಲ್ಲರಿಗೂ ಧ್ಯಾನ ಪ್ರಚಾರ ಮಾಡ್ತಾ ಆಧ್ಯಾತ್ಮಿಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ಸೆಷನ್ ನಡೆಸ್ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲರ ಪರವಾಗಿ ಆ ಮೇಡಮ್ ಅವ್ರಿಗೆ ಮತ್ತೆ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಹಾಗೆ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸಹ ಈ ದಿನದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ವೈಯಕ್ತಿಕವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನನ್ನ ಪರಿಚಯವನ್ನ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತಹ ಶ್ರೀಯುತ ಮೃತ್ಯುಂಜಯ ಸರ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ಹಾಗೆ ನಾನು ಈ ದಿನದ ಸ್ವಾಧ್ಯಾಯ ಯೋಗದ ಅಡಿಯಲ್ಲಿ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ, ದಿ ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಎಂಬ ಪುಸ್ತಕವನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೇನೆ. ಈಗಾಗ್ಲೇ ಇದು 2 ಭಾಗಗಳನ್ನ ನಾನು ಪರಿಚಯ ಮಾಡ್ಕೊಟ್ಟಿದ್ದೇನೆ. ಇದು ಮುಂದುವರೆದ ಭಾಗವಾದಂತಹ 3ನೆಯ ಭಾಗ. ಈ 3ನೆಯ ಭಾಗವನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಒಂದು 15 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡುತ್ತಾ ಈ ದಿನದ ತರಗತಿಯನ್ನ ಪ್ರಾರಂಭಿಸೋಣ. ಈಗ ಎಲ್ಲರೂ ನಿಮ್ಮ 2 ಹಸ್ತಗಳನ್ನ ಹೀಗೆ ಲಾಕ್ ಮಾಡ್ಕೊಳ್ಳಿ. ಚೇರ್ ಮೇಲೆ ಕುಳಿತಿರ್ತಕ್ಕಂಥವರು ನಿಮ್ಮ ಪಾದಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ನೆಲದ ಮೇಲೆ ಕುಳಿತಿರ್ತಕ್ಕಂಥವ್ರು ಸ್ಥಿರ ಸುಖಾಸನದಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ. ಸ್ಥಿರ ಸುಖಾಸನ ಅಂದ್ರೆ ನಿಮಗೆ ಯಾವ ಸ್ಥಿತಿ ಆರಾಮ ಅನ್ಸುತ್ತೋ, ಹಾಯಾಗಿ ಅನ್ಸುತ್ತೋ ಅದೇ ಸ್ಥಿರ ಸುಖಾಸನ. ಯಾರಾದ್ರೂ ಸ್ಪೆಕ್ಸ್ ಹಾಕಿದ್ರೆ ಪಕ್ಕಕ್ಕೆ ತೆಗ್ದಿಡಿ. ಸುಶ್ರಾವ್ಯವಾದಂತಹ ಸಂಗೀತದ ಹಿನ್ನೆಲೆಯೊಂದಿಗೆ ಧ್ಯಾನವನ್ನ ಪ್ರಾರಂಭಿಸಿ. ನಿಧಾನವಾಗಿ ಸಂಪೂರ್ಣವಾಗಿ ಅಂತರ್ಮುಖರಾಗೋಣ.
ಕೊನೆಯ 1 ನಿಮಿಷ ಮಾಸ್ಟರ್ಸ್.
ಹಸ್ತಗಳನ್ನ ತೆಗೆಯುತ್ತಾ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಫೈವ್ ಸೆಕೆಂಡ್ಸ್ ಹಾಗೆ ಇರೋಣ. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಎರಡು ಹಸ್ತಗಳನ್ನ ಮುಂದಕ್ಕೆ ತರ್ತಾ ಕಣ್ಣುಗಳನ್ನ ಬಿಟ್ಟು ನಿಮ್ಮ ಹಸ್ತಗಳನ್ನ ನೋಡಿ. ಸುಶ್ರಾವ್ಯವಾದಂತಹ ಸಂಗೀತದೊಂದಿಗೆ ಧ್ಯಾನವನ್ನ ಮಾಡಿದಂತಹ ಎಲ್ಲಾ ಧ್ಯಾನಿಗಳಿಗೂ ಒಮ್ಮೆ ಧನ್ಯವಾದಗಳು. ಹಾಗೆ ಎಲ್ಲರಿಗೋಸ್ಕರ ಉಚಿತವಾಗಿ ಧ್ಯಾನ ಕಲಿಯೋದಕ್ಕೆ ಕರೆ ಮಾಡಿ. ಈಗಾಗ್ಲೇ ಸ್ಕ್ರೀನ್ ಮೇಲೆ ನಂಬರ್ಸ್ ಡಿಸ್ಪ್ಲೇ ಆಗ್ತಿದೆ. ನಿಮಗೆ ಏನೇ ಅನುಮಾನಗಳಿದ್ದಲ್ಲಿ ಮತ್ತೆ ಪ್ರಶ್ನೆಗಳಿದ್ದಲ್ಲಿ ನೀವು ಆ ನಂಬರ್ಸ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿ ಕ್ಷಣದಲ್ಲೂ ಅವ್ರು ನಿಮ್ಗೆ ಉತ್ತರವನ್ನ ಕೊಡೋದಕ್ಕೆ ತಯಾರಿರ್ತಾರೆ. ಈ ಎಲ್ಲಾ ಅನುಕೂಲಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಪ್ರತಿಯೊಬ್ರು ಧ್ಯಾನಿಗಳಾಗಿ ಹಾಗೆ ಧ್ಯಾನ ಕಸ್ತೂರಿ ಪುಸ್ತಕಕ್ಕೆ ಚಂದಾದಾರರಾಗಿ ಪ್ರತಿ ತಿಂಗಳು ಧ್ಯಾನ ಕಸ್ತೂರಿ ಪುಸ್ತಕವನ್ನ ಪಡೆದು ಅದರ ಮಾಹಿತಿಯನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಈಗ ನಾವು ನಮ್ಮ ತರಗತಿಗೆ ಬರೋಣ. ಅಂದ್ರೆ ನಾವು ಸ್ವಾಧ್ಯಾಯ ಯೋಗದ ಅಡಿಯಲ್ಲಿ 2 ವಾರಗಳ ಕಾಲ ಕೇಳಿದ್ವಿ. ಇವತ್ತಿರ್ಬೇಕಾಗಿದ್ದಂತಹ ಟಾಪಿಕ್ ಬಂದು ಅನಸ್ತೇಶಿಯಾ, ಗಾಯತ್ರಿ ಮೇಡಮ್ ಅವ್ರದ್ದು. ಆದ್ರೆ ಕಾರಣಾಂತರಗಳಿಂದ ಆ ಸ್ವಾಧ್ಯಾಯ ಯೋಗವನ್ನ ನಾವು ನಂತರದ ವಾರದಲ್ಲಿ ನಿಮ್ಗೆ ಪರಿಚಯ ಮಾಡ್ಕೊಡ್ತೇವೆ. ಈ ವಾರ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯ ಮುಂದುವರೆದ 3ನೇ ಭಾಗವನ್ನ ನಾವು ತಿಳ್ಕೊಳ್ಳೋಣ. ಇದು 3ನೇ ಭಾಗ, ಹಾಗೆ ಕೊನೆಯ ಭಾಗ. ಈಗಾಗ್ಲೇ ಎಲ್ಲರೂ ಈ ಪುಸ್ತಕವನ್ನ ನೋಡಿದೀರಾ ಮತ್ತೆ ಕೇಳಿದೀರಾ. ಆದ್ರೂ ಸಹ ಸ್ಟಾರ್ಟಿಂಗ್ ಅಲ್ಲಿ ಹೊಸಬ್ರು ಇರೋದ್ರಿಂದ ಹೊಸಬ್ರು ಇರ್ತಾರೆ. ಆದ ಕಾರಣ ಏನು ಪ್ರಜ್ಞಾ ಮನಸ್ಸು ಮತ್ತೆ ಸುಪ್ತ ಪ್ರಜ್ಞಾ ಮನಸ್ಸು ಅಂದ್ರೆ ಒಂದೆರಡು ಸಾಲುಗಳಲ್ಲಿ ಹೇಳ್ತಾ ನಂತರದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪ್ರಜ್ಞಾ ಮನಸ್ಸು ಅಂದ್ರೆ ಹೊರ ಮನಸ್ಸು, ಸುಪ್ತ ಪ್ರಜ್ಞಾ ಮನಸ್ಸು ಅಂದ್ರೆ ಒಳ ಮನಸ್ಸು. ನಾವು ಇಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ನಾವು ಹೊರಗಡೆ ಏನೆಲ್ಲ ಜಾಗೃತೆಯಿಂದ ಮಾಡ್ತೀವೋ ಅದೆಲ್ಲ ಪ್ರಜ್ಞಾ ಮನಸ್ಸಿನ ಕೆಲಸ. ಸುಪ್ತ ಪ್ರಜ್ಞಾ ಮನಸ್ಸು ಅಂದ್ರೆ ನಮ್ಮ ಒಳಗಡೆನೆ ನಮಗೆ ತಿಳಿಯದೆ ನಡೀತಾ ಇರುತ್ತೆ. ಅದು ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ. ಇದು 4 ಭಾಷೆಗಳಲ್ಲಿ ಲಭ್ಯ ಇದೆ ಅಂತ ಹೇಳಿದ್ದೆ. ಈ ಪುಸ್ತಕ ಆಂಗ್ಲ ಭಾಷೆಯಲ್ಲಿ ದಿ ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್, ಹಿಂದಿ ಭಾಷೆಯಲ್ಲಿ ಆಪ್ಕಾ ಅವಚೇತನ್ ಮನ್ ಕಿ ಶಕ್ತಿ, ತೆಲುಗು ಅಲ್ಲೂ ಸಹ ಲಭ್ಯ ಇದೆ. ಕನ್ನಡದಲ್ಲಿ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ. ಇದನ್ನ ಬರೆದಿರ್ತಕ್ಕಂಥವರು ಡಾಕ್ಟರ್ ಜೋಸೆಫ್ ಮರ್ಫಿ ಅವರು. ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥವರು ಡಾಕ್ಟರ್ ಶಿವಾನಂದ ಬೇಕಲ್ರು ಅವರು. ಈಗಾಗ್ಲೇ ನಾವು ಸುಪ್ತ ಪ್ರಜ್ಞಾ ಮನಸ್ಸು ಅಂದ್ರೆ ಏನು, ಅದರ ಕಾರ್ಯಗಳು ಹೇಗಿರುತ್ತೆ, ಆಮೇಲೆ ಪ್ರಜ್ಞಾ ಮನಸ್ಸು ಯಾವ ರೀತಿ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಸಹಕರಿಸುತ್ತೆ, ಇವೆಲ್ಲವನ್ನ ತಿಳ್ಕೊಂಡಿದ್ವಿ ಹಿಂದಿನ ತರಗತಿಗಳಲ್ಲಿ. ಈ ದಿನ ನಾವು ನಮ್ಮ ಭವಿಷ್ಯ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿದೆ ಈ ವಿಷಯದಿಂದ ಚರ್ಚೆ ಮಾಡ್ತಾ ಹೋಗೋಣ. ಅಂದ್ರೆ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗಾಗ್ಲೇ ಗೊತ್ತಿದೆ ನಮ್ಗೆ ಭೂತ, ವರ್ತಮಾನ, ಭವಿಷ್ಯ 3 ಕಾಲಗಳಿರುತ್ತೆ. ಯಾವುದೇ ನಡಿಬೇಕಂದ್ರೂ ನಮ್ಮ ವರ್ತಮಾನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಗೆ ಅಂತಂದ್ರೆ ನಾವು ಒಂದು ಭವಿಷ್ಯವನ್ನ ನಿರ್ಧಾರ ಮಾಡ್ಬೇಕು. ನಮ್ಮ ಭವಿಷ್ಯ ನಡಿಬೇಕಂದ್ರೆ ನಾವ್ ಏನ್ ಅನ್ಕೋತೀವಿ ಎಲ್ಲಾರುನು, ಇದು ನಮ್ಮ ಹಣೆ ಬರಹ, ನಾವ್ ಈಗಾಗ್ಲೇ ಬರ್ದ್ಕೊಂಡ್ ಬಂದ್ಬಿಟ್ಟಿದೀವಿ, ಬ್ರಹ್ಮ ಬರೆದು ಕಳ್ಸಿದಾನೆ ಅಂತ ಅನ್ಕೋತೀವಿ. ಆದ್ರೆ ಅದು ಸತ್ಯ ಅಲ್ಲ. ನಮ್ಮ ಭವಿಷ್ಯ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ಅಡಗಿದೆ, ಅದು ಸತ್ಯ. ಹೇಗೆ ಅಂತ ಅಂದ್ರೆ ಒಂದು ದೇಶದ ಭವಿಷ್ಯ ಆಗಿರ್ಬೋದು, ಒಬ್ಬ ವ್ಯಕ್ತಿಯ ಭವಿಷ್ಯ ಆಗಿರ್ಬೋದು, ಅವನಿಂದಲೇ ನಿರ್ಧಾರ ಆಗುತ್ತೆ. ಒಂದು ದೇಶದ ಭವಿಷ್ಯ ಎಲ್ಲಾ ಜನರಿಂದ ನಿರ್ಧಾರ ಆಗುತ್ತೆ. ನಮ್ಮ ಭವಿಷ್ಯ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ಹೇಗೆ ಅಡಗಿದೆ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಹೇಗೆ ಅಂದ್ರೆ ನಮ್ಮ ಆಲೋಚನೆಗಳ ಮುಖಾಂತರ. ನಿನ್ನೆ ಅಂದ್ರೆ ಪಾಸ್ಟ್ ಅಲ್ಲಿ, ಭೂತಕಾಲದಲ್ಲಿ ನಾವೇನೆಲ್ಲ ಆಲೋಚನೆ ಮಾಡಿರ್ತೀವೋ ಅದೇ ನಮ್ಮ ಭವಿಷ್ಯ ಆಗುತ್ತೆ. ಅದಕ್ಕೆ ಹೇಳ್ತಾರೆ ನಮ್ಮ ಪತ್ರಿಜಿ ಸರ್ ಅವರಾಗಿರ್ಬೋದು, ಪ್ರತಿಯೊಬ್ಬ ಯೋಗಿಗಳು, ಪ್ರತಿಯೊಬ್ಬ ಮಾಸ್ಟರ್ಸ್ ಏನ್ ಹೇಳ್ತಾರೆ, ವರ್ತಮಾನದಲ್ಲಿರಿ.
ವರ್ತಮಾನದಲ್ಲಿರಿ. ವರ್ತಮಾನದಲ್ಲಿ ನಾವು ಜೀವನ ಮಾಡ್ಬೇಕು. ಆ ಯೋಚನೆಗಳು ಹೇಗಿರ್ಬೇಕು ಅಂದ್ರೆ ಅದ್ಭುತವಾಗಿರ್ಬೇಕು. ಈಗ ನಾನು ವರ್ತಮಾನದಲ್ಲಿ ಈ ದಿನ ಈ ಕ್ಷಣ ಏನ್ ಯೋಚನೆ ಮಾಡಿದ್ನೋ ಅದೇ ನನ್ನ ನಾಳೆ ಆಗುತ್ತೆ, ಅದೇ ನನ್ನ ಭವಿಷ್ಯ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಭವಿಷ್ಯವನ್ನ, ನಮ್ಮ ಹಣೆ ಬರಹವನ್ನ ಯಾರೂ ಬರೆದು ಕಳ್ಸಿರೋದಿಲ್ಲ, ನಾವೇ ರೂಪಿಸ್ಕೊಳ್ತೀವಿ, ನಾವೇ ಆಯ್ಕೆ ಮಾಡ್ಕೊಂಡು ಬಂದಿದೀವಿ. ಇಲ್ಲೂ ಸಹ, ಈ ಭೂಮಿ ಮೇಲೂ ಸಹ ನಾವೇ ಅದನ್ನ ರೂಪಿಸ್ಕೊಳ್ತೀವಿ. ಅದಕ್ಕೆ ನಾವು ಆಲೋಚನೆಗಳು ಪ್ರಜ್ಞಾಪೂರ್ವಕವಾಗಿ ಬಹಳ ಬಹಳ ಜಾಗ್ರತೆಯಿಂದ ಮಾಡ್ಬೇಕು. ನಾವೇನಂತ ಆಲೋಚನೆ ಮಾಡ್ತೀವಿ, ನಕಾರಾತ್ಮಕವಾದ ಆಲೋಚನೆಗಳು ಮಾಡಿದಲ್ಲಿ ನಿನ್ನ ಭವಿಷ್ಯದಲ್ಲಿ ಅದೇ ಘಟನೆಗಳು ನಿನಗೆ ಸಂಭವಿಸುತ್ತೆ. ಅದಕ್ಕೆ ನಾವ್ ಏನ್ ಆಲೋಚನೆ ಮಾಡಿರ್ತೀವಿ ಅದು ನಮ್ಮ ಒಳ ಮನಸ್ಸಿನಲ್ಲಿ, ಅಂದ್ರೆ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ರೆಕಾರ್ಡ್ ಆಗಿರುವಂತದ್ದು ಆ ಸಮಯ ಬಂದಾಗ ಅದು ಕಾರ್ಯರೂಪಕ್ಕೆ ಬಂದ್ಬಿಡುತ್ತೆ. ಅದಕ್ಕೆ ಒಂದಿಷ್ಟು ಸಮಯ ಅಂತ ಇರುತ್ತೆ. ನಾನು ಆಲೋಚನೆ ಮಾಡಿರುವಂತ ಥಾಟ್ ಯೂನಿವರ್ಸ್ಗೆ ಹೋಗ್ಬೇಕು, ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ರೆಕಾರ್ಡ್ ಆಗಿ ಅದು ಯೂನಿವರ್ಸ್ಗೆ ಹೋಗುತ್ತೆ. ಆ ಯೂನಿವರ್ಸ್ ಇಂದ ಶಕ್ತಿಯಿಂದ ಅದು ರಿಯಾಲಿಟಿ ಆಗುತ್ತೆ. ಅದಕ್ಕೆ ಯಾವಾಗ್ಲೂ ಸಹ ನಮ್ಮ ಭವಿಷ್ಯದ ರೂವಾರಿಗಳು ನಾವೇ ಆಗಿರ್ತೀವಿ. ಹಾಗಾದ್ರೆ ಎಂತಹ ಭವಿಷ್ಯವನ್ನ ನಿರ್ಮಾಣ ಮಾಡ್ಕೋಬೇಕು? ನಮ್ಮ ಲಕ್ಷ್ಯ ಏನಿದೆ? ನಾವು ಈ ಭೂಮಿಗೆ ಬಂದಿರೋದು ನಮ್ಮ ಒಂದು ಆತ್ಮದ ಉನ್ನತಿಗಾಗಿ, ಆತ್ಮೋನ್ನತಿಗಾಗಿ ಬಂದಿದ್ದೇವೆ. ಅದನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಒಳ್ಳೆ ಒಳ್ಳೆ ಯೋಚನೆಗಳನ್ನ ಮಾಡಿದ್ರೆ ಒಳ್ಳೆಯ ಭವಿಷ್ಯ ಇರುತ್ತೆ. ಇಲ್ಲ ಅಂದ್ರೆ ಮತ್ತೆ ಮತ್ತೆ ಜನ್ಮಗಳನ್ನ ಪಡೆದು ಈ ಭೂಮಿ ಮೇಲೆ ಬರ್ತಾ ಇರ್ಬೇಕಾಗುತ್ತೆ. ಹಾಗೆ ಒಂದು ದೇಶದ ಭವಿಷ್ಯ ಕೂಡ ಸಾಮೂಹಿಕ ಸುಪ್ತ ಪ್ರಜ್ಞೆಯಲ್ಲಿ ಅಡಗಿರುತ್ತೆ. ಸಾಮೂಹಿಕ ಸುಪ್ತ ಪ್ರಜ್ಞೆ ಅಂದ್ರೆ ಎಲ್ಲರ ಸುಪ್ತ ಪ್ರಜ್ಞೆ. ಈಗ ವೈಯಕ್ತಿಕ ಸುಪ್ತ ಪ್ರಜ್ಞೆ ಅಂದ್ರೆ ನನ್ನ ಒಬ್ಬರದೇ ಸುಪ್ತ ಪ್ರಜ್ಞೆಗೆ ವೈಯಕ್ತಿಕ ಅಂತ ಹೇಳ್ತೀವಿ. ಸಾಮೂಹಿಕ ಅಂದಾಗ ಎಲ್ಲರ ಸುಪ್ತ ಪ್ರಜ್ಞೆ, ಆ ಜನಸಾಂದ್ರತೆಯ ಪ್ರದೇಶದ ಜನರ ಆಧಾರದ ಮೇಲೆ ಆ ಪ್ರದೇಶದ ಭವಿಷ್ಯ ನಿಂತಿರುತ್ತೆ. ಅಲ್ಲಿರುವಂತ ಜನರೆಲ್ಲ ಏನಂತ ಯೋಚನೆ ಮಾಡ್ತಾರೆ, ಓ ನಮ್ಮ ಊರ್ಗೆ ಇಂತಹ ಘಟನೆ ಸಂಭವಿಸುತ್ತೆ, ಹಿಂಗಾಗುತ್ತೆ ಹಾಗಾಗತ್ತೆ ಅಂತ ಅಲ್ಲಿರೋರೆಲ್ಲ ಒಟ್ಟಾರೆಯಾಗಿ ಯೋಚನೆ ಮಾಡಿದಾಗ ಅವರ ಎಲ್ಲರ ಥಾಟ್ ಒಂದೇ ತರ ಇರುತ್ತೆ. ಅವರ ಸುತ್ತ ಪ್ರಜ್ಞಾ ಮನಸ್ಸು ಅದನ್ನ ಸ್ವೀಕರಿಸುತ್ತೆ. ಆಗ ಆ ಊರಿನ ಭವಿಷ್ಯ ಅದೇ ತರ ನಡೆಯುತ್ತೆ. ಇದು ದೇಶಕ್ಕೂ ಸಹ ಇದೇ ಉದಾಹರಣೆಯನ್ನ ನಾವು ತಗೋಬಹುದು. ಅದಕ್ಕೆ ನಾವು ಒಂದು ದೇಶದ ಬಗ್ಗೆ, ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ಸಣ್ಣ ಹಳ್ಳಿಯ ಬಗ್ಗೆ, ಏನ್ರ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೂ ಬಹಳ ಜಾಗ್ರತೆಯಿಂದ ಒಳ್ಳೆ ಆಲೋಚನೆಗಳನ್ನ ಬಿತ್ತಿದ್ದೆ ಆದಲ್ಲಿ ಒಂದು ದೇಶನೂ ಸಹ ಉತ್ತಮ ಸ್ಥಿತಿಗೆ ತಲುಪೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಹಾಗೆ ನಿದ್ರೆಯ ಚಮತ್ಕಾರ ಅಂತ ಹೇಳಿದ್ದಾರೆ. ನಮ್ಮ ಸುಪ್ತ ಪ್ರಜ್ಞೆಗೂ ಮತ್ತೆ ನಿದ್ರೆಗೂ ಬಹಳ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳ್ಬೋದು. ಕೆಲವರು ಹೇಳ್ತಾರೆ ನಿದ್ರೆ ಮಾಡೋದ್ರಿಂದ ಆರೋಗ್ಯಕ್ಕೆ ಕೆಟ್ಟದ್ದು, ಇನ್ನ ಕೆಲವರು ಹೇಳ್ತಾರೆ ನಿದ್ರೆ ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆದು. ಹೇಗಿರ್ಬೇಕು ನಿದ್ರೆ ಅಂದ್ರೆ, ಇಲ್ಲಿ ಹೇಳ್ತಾರೆ ಲೇಖಕರು, ನಿದ್ರೆ ಅನ್ನೋದು ಹೆಚ್ಚಾಗೂ ಇರಬಾರ್ದು, ಕಡಿಮೆನೂ ಆಗ್ಬಾರ್ದು. ಅತಿ ಹೆಚ್ಚಾದಲ್ಲಿ ನಿದ್ರೆ ಏನಾಗುತ್ತೆ, ಅದು ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ. ಹಲವಾರು ಕಾಯಿಲೆಗಳು ಸಂಭವಿಸುವಂತ ಸಾಧ್ಯತೆ ಇರುತ್ತೆ. ತುಂಬಾ ನಿದ್ದೆ ಕೊರತೆ ಆದಾಗ ನಮ್ಗೆ ಕೋಪ ಹೆಚ್ಚಾಗುತ್ತೆ. ಆಮೇಲೆ ಮುಖದಲ್ಲಿ ಒಂಥರ ಆಕ್ಟಿವ್ನೆಸ್ ಇರೋದಿಲ್ಲ, ಸಿಡುಕುತನ ಆಗುತ್ತೆ, ಮಂಕುತನ ಬರುತ್ತೆ. ಇದೆಲ್ಲ ಯಾವ್ದ್ರಿಂದ ಬರುತ್ತೆ ಅಂದ್ರೆ ನಿದ್ರೆಯ ಸಮಸ್ಯೆಯಿಂದ. ಆದಷ್ಟು ನಮ್ಮ ಸುತ್ತ ಪ್ರಜ್ಞಾ ಮನಸ್ಸು ಬಹಳ ಜಾಗೃತ ಆಗಿರುವಂತದ್ದು ನಿದ್ರೆಯ ಸಮಯದಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು, ನಮಗೆ ಎಷ್ಟು ನಿದ್ದೆ ಅವಶ್ಯಕತೆ ಇದೆಯೋ ಅಷ್ಟು ನಿದ್ದೆ ಮಾಡ್ಲೇಬೇಕು. ಇದನ್ನ ಹಲವಾರು ಸಂಶೋಧಕರು, ವಿಜ್ಞಾನಿಗಳು ಎಲ್ಲರೂ ಸಹ ಸಂಶೋಧನೆ ನಡೆಸಿದ್ದಾರೆ. ನಮ್ಗೆ ನಿದ್ದೆ ಮಾಡುವಂತಹ ಸಮಯದಲ್ಲಿ ಚರ್ಮದ ನರನಾಡಿಗಳಿಂದ ನಮ್ಗೆ ಹಲವಾರು ಒಳಗಡೆಯಿಂದ ಸಂದೇಶಗಳು ಬರುತ್ತಂತೆ.
ಅದಕ್ಕೋಸ್ಕರ ನಾವು ಪ್ರತಿಯೊಬ್ರು ಎಷ್ಟು ನಿದ್ದೆ ಅವಶ್ಯಕತೆ ಇದೆ ಅಷ್ಟು ನಿದ್ದೆಯನ್ನ ಮಾಡ್ಬೇಕು. ಇಲ್ಲಿ 2 ಉದಾಹರಣೆ ಕೊಟ್ಟಿದ್ದಾರೆ. ನಿದ್ದೆಯಿಂದ ನಮ್ಗೆ ಸಲಹೆಗಳು ಸಿಗುತ್ತೆ. ಒಂದು ಉದಾಹರಣೆ ಏನ್ ಹೇಳಿದ್ದಾರೆ ಅಂದ್ರೆ ಪ್ರಶ್ನೆ ಹಾಕೊಳ್ಳುವಂಥದ್ದು. ನಾವು ನಿದ್ರೆಗೂ ಜಾರಕ್ಕೂ ಮುಂಚೆ ಪ್ರಶ್ನೆಯನ್ನ ಹಾಕೊಂಡು ನಿದ್ರೆ ಮಾಡಿದಾಗ ಇಲ್ಲಿ ಒಬ್ಬ ಏನ್ ಮಾಡ್ತಾನೆ, ಒಂದು ಕೆಲಸ ಸಿಗುತ್ತೆ. ಆ ಕೆಲಸ ಅವನ್ ಮುಂಚೆ ಬೇರೆ ಕೆಲಸದಲ್ಲಿ ಇದ್ರುನು ಆ ಕೆಲಸಕ್ಕೆ ನಾನು ಹೋಗ್ಲಾ ಬೇಡ್ವಾ ಅನ್ನೋದು ಅವನ್ಗೆ ಒಂದು ಗೊಂದಲ ಇರುತ್ತೆ. ಆ ಗೊಂದಲವನ್ನ ಅವನ್ ಏನ್ ಮಾಡ್ತಾನೆ, ಪ್ರಶ್ನಿಸ್ಕೊತಾನೆ. ಪ್ರಶ್ನೆ ಹಾಕೊಂಡು ಮಲ್ಕೊಳ್ತಾನೆ ರಾತ್ರಿ ಸಮಯದಲ್ಲಿ. ಮಲ್ಕೊಂಡಾಗ ಅವನ್ಗೆ ಬೇಡ ಅನ್ನೋ ಉತ್ತರ ಬರುತ್ತೆ. ಅದನ್ನ ಅವನು ಸ್ವೀಕರಿಸಿ ಕೆಲ್ಸಕ್ಕೆ ಹೊಸ ಕೆಲಸಕ್ಕೆ ಹೋಗಲ್ಲ, ಹಳೆ ಕೆಲ್ಸಕ್ಕೆ ಹೋಗ್ತಾನೆ. ಕೆಲವು ತಿಂಗಳ ನಂತರ ಏನಾಗುತ್ತೆ ಅಂದ್ರೆ ಅವನು ಹೋಗ್ಬಾರ್ದು ಅಂತ ಆನ್ಸರ್ ಬಂದಿತ್ತಲ್ಲ, ಆ ಕಂಪನಿ ಏನಾಗುತ್ತೆ ಅಂದ್ರೆ ದಿವಾಳಿ ಆಗುತ್ತೆ. ದಿವಾಳಿ ಅಂದ್ರೆ ಬೀದಿಗೆ ಬಂದ್ಬಿಡುತ್ತೆ. ನೋಡಿ, ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಫ್ಯೂಚರ್ ನ ತಿಳಿಸುತ್ತೆ. ಹೋಗ್ಬೇಡ ಅಂತ ಉತ್ತರ ಕೊಡ್ತು. ರೀಸನ್ ಏನಾಯ್ತಂದ್ರೆ ನೆಕ್ಸ್ಟ್ ಅವನಿಗೆ ಗೊತ್ತಾಯ್ತು ಯಾಕೆ ಹೋಗ್ಬೇಡ ಅಂತ ಹೇಳಿತ್ತಂದ್ರೆ ಆ ಕಂಪ್ನಿ ಇನ್ನ ಕೆಲವೇ ದಿನಗಳಲ್ಲಿ ಮುಚ್ಚಲ್ಪಡುತ್ತೆ. ಅದೇ ರೀತಿ ಘಟನೆ ನಡೀತು. ಅದಕ್ಕೆ ನಿಮ್ಗೆ ಏನೇ ಸಂದೇಹ ಇದ್ರೂನು ಒಂದು ಪ್ರಶ್ನೆಯನ್ನ ಹಾಕೊಳ್ಳಿ. ಅದು ಎಂತ ಸಮಯದಲ್ಲಿ ಅಂದ್ರೆ ಸಂಪೂರ್ಣವಾಗಿ ನಿದ್ರೆಗೆ ಜಾರ್ತಾ ಇರ್ಬೇಕು. ಯಾವುದೇ ಆಲೋಚನೆಗಳಿರ್ಬಾರ್ದು, ಮೊಬೈಲ್ ನೋಡೋದು ಅದ್ರೆಲ್ಲದ್ರಿಂದಾನು ದೂರ ಆಗಿ ಧ್ಯಾನವನ್ನ ಮಾಡಿ ಧ್ಯಾನ ಸ್ಥಿತಿಯಲ್ಲಿದ್ದಾಗ ನಿಮ್ಗೆ ಏನೇ ಅನುಮಾನ ಇರ್ಲಿ, ನಿಮ್ಮ ವಸ್ತುಗಳು ಏನಾದ್ರು ಕಳ್ಕೊಂಡಿದ್ದಲ್ಲಿ, ನಿಮ್ಗೆ ಯಾವ್ದೋ ಒಂದಕ್ಕೆ ಉತ್ತರ ಸಿಗ್ತಾ ಇಲ್ಲ ಅಂದಾಗ ಅದನ್ನ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಒಪ್ಪಿಸ್ಬಿಡಿ. ಪ್ರಾರ್ಥನೆಯನ್ನ ಸಲ್ಲಿಸಿ, ನನಗೆ ಇಂತಹ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಪ್ರಾರ್ಥನೆಯನ್ನ ಸಲ್ಲಿಸಿದಾಗ ಏನಾಗುತ್ತೆ, ಅದು ರಿಸೀವ್ ಮಾಡ್ಕೊಳುತ್ತೆ ಆ ಕ್ವಶನ್ನ. ಆಗ ಅದು ಕಾರ್ಯನಿರ್ವಹಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವ್ ಏನ್ ಕೊಟ್ಟಿರ್ತೀರೋ ಅದನ್ನ ಆಗ ಅದು ಕಾರ್ಯರೂಪಕ್ಕೆ ತರುತ್ತೆ. ಅದು ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಆ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ. ಹೇಗಾದ್ರೂ ಸಿಗ್ಬೋದು, ನಾವು ಅದನ್ನ ಕಂಡುಹಿಡಿಯುವಂತ ಸಾಮರ್ಥ್ಯ ನಮ್ಗಿರ್ಬೇಕು. ಉದಾಹರಣೆಗೆ ನ್ಯೂಸ್ ಪೇಪರ್ ಅಲ್ಲಿ ಏನೋ ಒಂದು ಹೆಡ್ಲೈನ್ಸ್ ತರ ಕಾಣಿಸುತ್ತೆ ಆನ್ಸರು, ಇಲ್ಲ ಟಿವಿಯಲ್ಲಿ ಏನೋ ಹೆಡ್ಲೈನ್ಸ್ ತರ ಬರುತ್ತೆ, ಇಲ್ಲ ಮೊಬೈಲ್ ಅಲ್ಲಿ ಬರುತ್ತೆ, ಇಲ್ಲ ಯಾರೋ ಬಂದು ಹೇಳ್ತಾರೆ. ಆದ್ರೆ ನಾವ್ ಅದನ್ನ ಅರ್ಥ ಮಾಡ್ಕೋಬೇಕು. ಆ ರೀತಿ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ನಿದ್ರೆಯಿಂದ ಒಂದು ಚಮತ್ಕಾರವನ್ನ ನಡೆಸುತ್ತೆ. ಅದಕ್ಕೆ ನಿದ್ರೆಗೆ ಮತ್ತೆ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಅವಿನಾಭಾವ ಸಂಬಂಧ ಇದೆ. ಹಾಗೆ ಇನ್ನ ಒಂದು ಉದಾಹರಣೆ ಅಂದ್ರೆ ಒಂದು ನಿಶ್ಚಿತವಾದ ದುರಂತದಿಂದ ಒಬ್ಬನ್ನ ಪಾರು ಮಾಡಿತು ಸುಪ್ತ ಪ್ರಜ್ಞಾ ಮನಸ್ಸು ನಿದ್ರೆಯ ಸಮಯದಲ್ಲಿ. ಹೇಗೆ ಅಂದ್ರೆ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾನೆ. ಆ ಪ್ರಾರ್ಥನೆಯಲ್ಲಿ ಏನಂತ ಕೇಳಿರ್ತಾನೆ ಅಂದ್ರೆ, ನಾನು ನಾಳೆ ಇಂಥ ಸ್ಥಳಕ್ಕೆ ಹೋಗ್ಬೇಕಾಗಿದೆ, ಈ ಕೆಲಸ ಆಗತ್ತಾ ಇಲ್ವಾ? ಅದ್ರ ಅವನ್ಗೆ ಒಂದು ಕನಸು ಬರುತ್ತೆ. ಕನಸಿನ ರೂಪದಲ್ಲೂ ಉತ್ತರಗಳು ನಮಗ್ ಸಿಗುತ್ತೆ. ಆದ್ರೆ ಆ ಕನಸು ನಾವು ನೆನಪಿಟ್ಕೊಂಡಿದ್ದು ಅದನ್ನ ಬೆಳಗ್ಗೆಗೆ ಆ ಕನಸನ್ನ ಎದ್ದ ಮೇಲೆ ಏನಿತ್ತು ಅದರಲ್ಲಿ ಅಂತ ಅಂಶಗಳನ್ನ ಕಂಡಿಡ್ದಾಗ ಅದರಲ್ಲಿ ಉತ್ತರಗಳು ಅಡಗಿದ್ರು. ಇಲ್ಲಿ ಏನಾಯ್ತಂದ್ರೆ ಅವನ್ಗೆ ಕನಸಿನಲ್ಲಿ ಅವನ್ ಗೆಳೆಯ ಬಂದು ಆ ವಾರ್ತಾ ಪತ್ರಿಕೆಯ ಹೆಡ್ಲೈನ್ ಅನ್ನ ಓದು ಅಂತ ಹೇಳ್ದಂಗಾಯ್ತು. ಅವನ್ ನಿದ್ರೆಯಿಂದ ಎದ್ದ ತಕ್ಷಣ ಈ ಕನಸು ನೆನಪು ಬಂತು. ಈ ಕನಸಲ್ಲಿ ಈ ತರ ಇತ್ತಲ್ವಾ, ಏನಿದು ವಾರ್ತಾ ಪತ್ರಿಕೆಯ ಹೆಡ್ಲೈನ್ ಯಾಕೆ ಓದ್ಬೇಕು ಅಂತ ಅವನ್ ಹೆಡ್ಲೈನ್ ಅನ್ನ ಓದ್ತಾನೆ. ಅಲ್ಲಿ ಒಂದು ದುರಂತ ನಡೆದಿರುತ್ತೆ. ಅವನು ಹೋಗ್ಬೇಕಾಗಿರುವಂತ ಸ್ಥಳದಲ್ಲಿ ಒಂದು ದುರಂತ ನಡೆದಿರುತ್ತೆ. ಇವನಿಗೆ ಆ ದುರಂತದಿಂದ ಪಾರು ಮಾಡಿದ್ದು ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ. ಈ ರೀತಿ ನಿದ್ರೆಯ ಜೊತೆಗೆ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಹಲವಾರು ಚಮತ್ಕಾರಗಳನ್ನ ಮಾಡುತ್ತೆ. ಇನ್ನ ವೈವಾಹಿಕ ಸಮಸ್ಯೆಗಳು ಮತ್ತೆ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ, ಪ್ರತಿಯೊಂದರಲ್ಲೂ ಒಂದೊಂದು ಒಳ್ಳೆ ಉದಾಹರಣೆಗಳ ಮುಖಾಂತರ ಎಂತಹ ವ್ಯಕ್ತಿ ಓದಿದ್ರು ಅರ್ಥ ಆಗೋ ರೀತಿಯಲ್ಲಿ ಈ ಪುಸ್ತಕವನ್ನ ಇಟ್ಟಿದ್ದಾರೆ. ಹೇಗೆ ವೈವಾಹಿಕ ಸಮಸ್ಯೆಗೂ ನಮ್ಮ ಮನಸ್ಸಿಗೂ ಏನ್ ಲಿಂಕ್ ಇರುತ್ತೆ?
ಅಂತ ಯೋಚನೆ ಬಂದ್ಬಿಡುತ್ತೆ ನಮ್ಗೆ. ಖಂಡಿತವಾಗ್ಲೂ ಇದೆ. ನಾವ್ ಏನೇ ಮಾಡಿದ್ರು ಅದಕ್ಕೆಲ್ಲ ನಾವೇ ರೂವಾರಿಗಳು. ನಾವ್ ಯಾವ್ದೇ ಕಾರಣಕ್ಕೂ ಇನ್ನೊಬ್ರನ್ನ ದೂಷಣೆ ಮಾಡೋಂಗಿಲ್ಲ. ನಾವೆಲ್ಲ ಏನ್ ಮಾಡ್ತೀವಿ, ಅವರಿಂದ ನನ್ ಜೀವನ ಹೀಗಾಯ್ತು, ಅವನ್ ಕಷ್ಟ ಕೊಡ್ತಾ ಇರೋದ್ರಿಂದ ನಾನು ಹೀಗಾಗಿದ್ದೀನಿ, ಈ ತರ ಒಬ್ರ ಮೇಲೆ ಒಬ್ರು ತಪ್ಪನ್ನ ಹಾಕ್ತಾ ಹೋಗ್ತೀವಿ. ಆದ್ರೆ ಒಮ್ಮೆ ಕೂತ್ಕೊಂಡು ಆಲೋಚನೆ ಮಾಡಿದಾಗ ಅರ್ಥ ಆಗುತ್ತೆ, ಯಾರು ಇದಕ್ಕೆಲ್ಲ ಕಾರಣ, ಯಾಕೆ ಈ ಘಟನೆಗಳು ನನಗೆ ಸಂಭವಿಸ್ತಾ ಇದೆ, ಬೇರೆಯವ್ರಿಗೆ ಯಾಕೆ ಸಂಭವಿಸ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಹಾಕೊಳ್ಳಿ. ಆಗ ನಿಮ್ಗೆ ಉತ್ತರ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲಿ ವೈವಾಹಿಕ ಸಮಸ್ಯೆಗೆ ನಮ್ಮ ಸುತ್ತ ಪ್ರಜ್ಞಾ ಮನಸ್ಸಿಗೆ ಏನ್ ಶಕ್ತಿ, ಏನ್ ಲಿಂಕ್ ಇದೆ? ಇಲ್ಲಿ ಆದರ್ಶ ಪತ್ನಿ ಅಥವಾ ಪತಿಯನ್ನ ಆಕರ್ಷಣೆ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿದ್ದಾರೆ. ಹೇಗೆ ಅಂತಂದ್ರೆ, ಒಂದು ಪ್ರಾರ್ಥನೆಯನ್ನ ಸಲ್ಲಿಸುವಂತಹ ವಿಧಾನ. ನಿಮ್ಗೆ ಎಂತಹ ಪತ್ನಿ ಬೇಕು ಅಥವಾ ಎಂತಹ ಪತಿ ಬೇಕು ಅದನ್ನ ಒಂದು ಪೇಪರ್ ನಲ್ಲಿ ಬರ್ಕೊಳ್ಳಿ. ಆ ರೀತಿಯ ಪತಿ ನನಗೆ ಸಿಗಬೇಕು ಅಂತಾದ್ರೂ ಪ್ರಾರ್ಥನೆ ಸಲ್ಲಿಸಿ, ಇಲ್ಲ ಈಗಾಗ್ಲೇ ಸಿಕ್ಕಿದ್ದಾರೆ ಅಂತ ಬರೆದು ಅದನ್ನ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ವಿಜುವಲೈಸೇಷನ್ ಸ್ಕಿಲ್ ಇದೆಯಲ್ಲ, ಇದು ಬಹಳ ಬಹಳ ಇಂಪಾರ್ಟೆಂಟ್. ನಾನು ಈಗಾಗ್ಲೇ ನನಗೆ ಬೇಕಾಗಿರುವಂತಹ ಆದರ್ಶವಾದ, ಅಂದ್ರೆ ಒಳ್ಳೆಯ ಗುಣ ಇರುವಂತಹ, ಒಳ್ಳೆ ಸುಂದರವಾಗಿರುವಂತಹ, ಸಕಲ ಕಲಾ ಪರಿಣಿತಳು, ಹಾಗೆ ಒಳ್ಳೆಯ ಆತ್ಮಜ್ಞಾನವನ್ನ ಹೊಂದಿರುವಂತಹ ಪತ್ನಿ ನನಗೆ ಸಿಕ್ಕಿದ್ದಾಳೆ ಅಥವಾ ಸಿಗಬೇಕು. ಏನ್ ಬೇಕೋ ನಿಮ್ಗೆ ಎಲ್ಲಾ ಅಂಶಗಳನ್ನ ಹಾಡ್ ಮಾಡ್ಕೊಂಡು ಒಂದು ಪ್ರಾರ್ಥನೆಯನ್ನ ಸಿದ್ಧ ಮಾಡ್ಕೊಳ್ಳಿ. ಇದನ್ನ ಪ್ರತಿ ರಾತ್ರಿನೂ ಜೋಗುಳದ ತರ, ಈಗ ಮಕ್ಕಳಿಗೆ ಹಾಡನ್ನ ಹೇಗ್ ಹೇಳಿ ಮಲಗಿಸ್ತೀವಿ ಜೋಗುಳದಂತೆ, ಆ ರೀತಿ ನಾವು ನಿದ್ರೆಗೆ ಜಾರಕ್ಕೂ ಮುಂಚೆ ಹೇಳ್ಬೇಕು. ನಮ್ಮ ಸುತ್ತ ಪ್ರಜ್ಞಾ ಮನಸ್ಸಿಗೆ ಒಪ್ಪಿಸ್ಬೇಕು. ನನಗೆ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಓಕೆ, ಇಲ್ಲ ಸಿಗ್ಬೇಕು ಅಂತ ಆದ್ರೂ ಹೇಳ್ಬೋದು. ಹೇಳಿಕೆ ಯಾವಾಗ್ಲೂನು ಆದಷ್ಟು ಆಗಿದೆ ಅನ್ನೋ ರೂಪದಲ್ಲಿದ್ರೆ ಬೇಗ ನಡೆಯುತ್ತೆ ಅಂತ ಇಲ್ಲಿ ನಮ್ಗೆ ಲೇಖಕರು ತಿಳಿಸ್ಕೊಟ್ಟಿದ್ದಾರೆ. ಆ ಕಾಲಗಳ ವ್ಯತ್ಯಾಸವನ್ನ ಬಹಳ ಅಚ್ಚುಕಟ್ಟಾಗಿ ತಿಳಿಸಿದ್ದಾರೆ. ಯಾಕೆಂದ್ರೆ ನಾವು ಆಗೋಗಿದೆ ಅಂದಾಗ ಅದು ಸಹ ನಂಬುತ್ತೆ, ಅದೇ ರೀತಿ ಅದ್ ಕಾರ್ಯವನ್ನ ನಿರ್ವಹಿಸೋದಕ್ಕೆ ಶುರು ಮಾಡುತ್ತೆ. ಅದನ್ನ ನಾವು ವಿಜುವಲೈಸೇಷನ್ ಮಾಡ್ಕೋಬೇಕು. ಈಗ ನನಗೆ ಒಳ್ಳೆಯ ಪತ್ನಿ ಅಥವಾ ಒಳ್ಳೆಯ ಪತಿ ಸಿಕ್ಕಿರೋ ತರ, ನಾನು ಅವ್ರ ಜೊತೆ ಖುಷಿ ಖುಷಿಯಿಂದ ಜೀವನವನ್ನ ನಡೆಸ್ತಾ ಇರೋ ತರ, ಈ ತರ ಚಿತ್ರಗಳನ್ನ ಕಾಣ್ತಾ ಮಲಗಿದಾಗ ಅದು ರಿಯಾಲಿಟಿ ಹಾಗೆ ಆಗುತ್ತೆ. ಮತ್ತೆ ವೈವಾಹಿಕ ಸಮಸ್ಯೆಗಳಂದ್ರೆ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ತುಂಬಾ. ವಿಚ್ಛೇದನ ಅಂದ್ರೆ ಡಿವೋರ್ಸ್ ಕೇಸಸ್ ಬಗ್ಗೆ ಹೇಳಿದ್ದಾರೆ. ಯಾಕೆ ವಿಚ್ಛೇದನಗಳಾಗ್ತಾ ಇದೆ, ಎಲ್ಲಿಂದ ವಿಚ್ಛೇದನಗಳು ಶುರು ಆಗ್ತಾ ಇದೆ? ನಮ್ಮ ಮನಸ್ಸಿನಿಂದಾನೇ ವಿಚ್ಛೇದನಗಳು ಶುರು ಆಗ್ತಾ ಇದೆ. ನಾವೇ ಕಾರಣ. ನಮ್ಮ ಮನಸ್ಸಿನಲ್ಲಿ ಏನ್ ಮಾಡ್ತೀವಿ, ಇವ್ರು ಸರಿ ಇಲ್ಲ, ಇವ್ರು ಯಾವಾಗ್ಲೂ ಇದೇ ಮೊಬೈಲ್ ಅನ್ನ ಬಳಸ್ತಾ ಇರ್ತಾರೆ, ಇಲ್ಲ ಓಡಾಡ್ತಾ ಇರ್ತಾರೆ, ನನ್ಗೆ ಇವ್ರ ಜೊತೆ ಜೀವನ ನಡೆಸೋದು ಇಷ್ಟ ಇಲ್ಲ ಅಂತ ಎಲ್ಲಿ ಶುರು ಆಗುತ್ತೆ ಥಾಟ್? ನಮ್ಮ ಮನಸ್ಸಿನಿಂದ ಶುರು ಆಗ್ತಾ ಇದೆ. ಅದಕ್ಕೆ ಹೇಳಿದ್ದಾರೆ ವೈವಾಹಿಕ ಸಮಸ್ಯೆಗೆ ಮತ್ತೆ ನಮ್ಮ ಒಳಗಿರೋ ಮನಸ್ಸಿಗೆ ಬಹಳ ಅವಿನಾಭಾವ ಸಂಬಂಧ ಇದೆ. ನೀನ್ ಏನ್ ಅನ್ಕೊಳ್ತಾ ಇದೆಯಾ, ಇವ್ರು ಸರಿ ಇಲ್ಲ, ಇವ್ರ ಜೊತೆ ನನ್ಗಿರೋದ್ ಇಷ್ಟ ಆಗ್ತಾ ಇಲ್ಲ ಅಂತ ಅನ್ಕೊಂಡಾಗ, ಓ ಹೌದು ಇವ್ರಿಗೆ ಇಷ್ಟ ಇಲ್ವೇನೋ ಅನ್ಬಿಟ್ಟು ನಿಮ್ಮನ್ನ ಬಿಡಿಸುವಂತಹ ಪ್ರಯತ್ನ ಮಾಡುತ್ತೆ ನಿಮ್ಮ ಒಳ ಮನಸ್ಸು. ಪತಿ ಪತ್ನಿಯರನ್ನ ದೂರ ಮಾಡುತ್ತೆ, ಅದು ವಿಚ್ಛೇದನದವರೆಗೂ ತಗೊಂಡು ಹೋಗುತ್ತೆ. ಅದಕ್ಕೆ ನಾವು ಸಂಶಯ, ಭಯ, ದ್ವೇಷ, ಅಸೂಯೆ ಇವುಗಳನ್ನ ಬಿಡ್ಬೇಕು. ಈ ಜಾಗದಲ್ಲಿ ಏನನ್ನ ಬಿತ್ತನೆ ಮಾಡ್ಬೇಕಂದ್ರೆ ಪ್ರೀತಿ, ಪ್ರೇಮ, ನಂಬಿಕೆ, ಆತ್ಮವಿಶ್ವಾಸ. ಯಾಕೆ ಸಂಶಯ, ಅಸೂಯೆ, ದ್ವೇಷದಿಂದ ನಾವ್ ಯಾವಾಗ್ಲೂ ದೂರ ಆಗ್ತೀವಿ ಹೊರತು ಹತ್ರ ಆಗೋದಿಲ್ಲ. ಅದೇ ಅಲ್ಲಿ ಒಂದು ನಂಬಿಕೆ, ಒಂದು ಆತ್ಮವಿಶ್ವಾಸ, ಒಂದು ಪ್ರೀತಿ, ಪ್ರೇಮ ಇದ್ದಾಗ
ಎಸ್, ಅವ್ರಿಗೇನೋ ವರ್ಕ್ ಇದೆ, ಅವ್ರು ಮೊಬೈಲ್ ನೋಡ್ತಾ ಇದಾರೆ, ಅವ್ರಿಗೇನೋ ಕೆಲ್ಸದಿಂದ ಒತ್ತಡದಿಂದ ಅವ್ರು ಹೊರ್ಗಡೆ ಓಡಾಡ್ತಿದ್ದಾರೆ, ಪರವಾಗಿಲ್ಲ ನನಗೋಸ್ಕರ ಸ್ವಲ್ಪ ಸಮಯವನ್ನಾದ್ರೂ ಕೊಡ್ತಾರಲ್ಲ ಅಂತ ಈ ರೀತಿ ಸಕಾರಾತ್ಮಕವಾಗಿ ಆಲೋಚನೆ ಮಾಡಿದಾಗ ಇನ್ನ ನಮ್ಮ ಬಾಂಧವ್ಯ ಏನಾಗುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ. ಆಗ ಅಲ್ಲಿ ಯಾವುದೇ ರೀತಿಯ ವೈವಾಹಿಕ ಸಮಸ್ಯೆಗಳು ನಮ್ಗೆ ಎದುರಾಗೋದಿಲ್ಲ. ಹಾಗೆ ನಾವ್ ಯಾವತ್ತೇ ಆಗ್ಲಿ ನಮ್ಮ ಸಂಗಾತಿಯನ್ನ ಬದಲಾಯಿಸುವ ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತಾರೆ ಈ ಲೇಖಕರು. ಸಂಗಾತಿ ಅಂದ್ರೆ ಪತಿಯನ್ನಾಗಿರ್ಬೋದು ಅಥವಾ ಪತ್ನಿಯನ್ನಾಗಿರ್ಬೋದು. ಗಂಡ ಹೆಂಡತಿ ಗಂಡನನ್ನ ಬದಲಾಯಿಸಬಾರದು. ಅವರು ಹೇಗಿದಾರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾಕೆ ಬದಲಾಯಿಸಬಾರ್ದು? ಅದು ಅವರ ಲೈಫ್ ಡಿಸೈನ್. ಅವ್ರು ತಗೊಂಡ್ ಬಂದಿದ್ದಾರೆ, ಅವರು ಈ ಪಾತ್ರವನ್ನ ಅಭಿನಯಿಸ್ಬೇಕು ಅಂತಾನೆ, ಈ ಜ್ಞಾನವನ್ನ ಪಡ್ಕೋಬೇಕಂತಾನೆ ಭೂಮಿ ಮೇಲೆ ಬಂದಿರುವಾಗ ನಾವು ಅವರನ್ನ ಬದಲಾಯಿಸೋದು ತಪ್ಪು. ಯಾರನ್ನೇ ಆಗ್ಲಿ ಬದಲಾಯಿಸೋದಕ್ ಪ್ರಯತ್ನ ಪಟ್ರೆ ಅದು ಅವರ ಗೌರವಕ್ಕೆ ಒಂದು ಧಕ್ಕೆ ತಂದಾಗುತ್ತೆ. ನೀನ್ ಈ ರೀತಿ ಇದೆಯಾ ಅಂತ ನಿನ್ನ ನೋಡಿ ಅಪ್ರಿಶಿಯೇಟ್ ಮಾಡಿದ್ರೆ ನಿನ್ಗೆ ಎಷ್ಟು ಖುಷಿ ಆಗುತ್ತೆ. ಅದೇ ನೀನ್ ಯಾಕೆ ಈ ರೀತಿ ಇದೆಯಾ ಅಂತ ಬೆರಳು ನೋಡ್ಸಿ ಪ್ರಶ್ನಿಸಿದಾಗ ಬೇಸರ ಆಗುತ್ತೆ. ಅದಕ್ಕೆ ಪತಿ ಪತಿಯನ್ನ ಬದಲಾಯಿಸ್ಬೇಡಿ. ಅವ್ರು ಹೇಗಿದ್ದಾರೆ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾ ಅದನ್ನ ಹೇಳಿ, ಈ ತರ ಅಲ್ಲ ಹೀಗೆ ಅಂತ ಹೇಳೋದು ಓಕೆ. ಆದ್ರೆ ನೀನ್ ಈ ತರ ಚೇಂಜ್ ಆಗು ಅಂತ ಹೇಳಿದ್ರೆ ಅಲ್ಲೂ ಸಹ ಮತ್ತೆ ಸಮಸ್ಯೆ ಅನ್ನೋದು ಸೃಷ್ಟಿ ಆಗುತ್ತೆ. ಅದಕ್ಕೋಸ್ಕರ ಅವರಾಗಿ ಇರೋದಕ್ಕೆ ಬಿಡಿ. ಆಗ ಜೀವನ ಅನ್ನೋದು ಸುಂದರವಾಗಿ ಸಾಗುತ್ತೆ. ಇಲ್ಲಿ ಒಂದು ಉದಾಹರಣೆ ಹೇಳ್ಬೋದು. ದೃಷ್ಟಿಯನ್ನ ಬದಲಿಸಿದರೆ ದೃಶ್ಯ ಬದಲಾಗುತ್ತೆ. ನೀನ್ ಅವ್ರು ಹಾಗಿದ್ದಾರೆ ಅಂತ ಹೇಳ್ತಾ ಇದೀಯ ಅಂದ್ರೆ ನಿನ್ನ ದೃಷ್ಟಿಯನ್ನ ನೀನ್ ಬದಲಾಯಿಸು. ನೀನ್ ಯಾಕೆ ಆ ರೀತಿ ಅನ್ಕೋತಾ ಇದೀಯ? ಅವ್ರನ್ನ ನೋಡಿದ ತಕ್ಷಣ ಓ ಗೀತಾ ಅಂದ್ರೆ ಈ ಕ್ಯಾರೆಕ್ಟ್ರು ಅಂತ ಫಿಕ್ಸ್ ಆಗ್ಬಿಟ್ಟಿರ್ತೀವಿ ನಾವು. ಅಲ್ಲಿ ನಾವು ನಮ್ಮ ದೃಷ್ಟಿಯನ್ನ ಬದಲಾಯಿಸ್ಬೇಕು. ಎಲ್ಲರನ್ನ ನಾವು ನೋಡೋ ದೃಷ್ಟಿ ಹೇಗಿರ್ಬೇಕಂದ್ರೆ ಒಂದು ಆತ್ಮ ದೃಷ್ಟಿಯಿಂದ ನೋಡ್ಬೇಕು. ಇವರು ಒಂದು ಶುದ್ಧ ಚೈತನ್ಯ, ನಾನು ಒಂದು ಶುದ್ಧ ಚೈತನ್ಯ ಅಷ್ಟೇ. ಆ ಸ್ಥಿತಿಯಲ್ಲಿ ನಾವು ನೋಡಿದಾಗ ಯಾರ ಬಗ್ಗೆನೂ ನಾವ್ ಏನೂನು ಕಾಮೆಂಟ್ ಮಾಡಲ್ಲ. ನಮ್ಮ ಪತ್ರಿ ಸರ್ ಅವರು ಹೇಳ್ತಾರೆ, ನೋ ಕಾಮೆಂಟ್ಸ್, ನೋ ಜಡ್ಜ್ಮೆಂಟ್ಸ್. ಈ ರೀತಿಯ ಭಾವನೆಯಲ್ಲಿದ್ದಾಗ ನಮ್ಗೆ ಏನೂ ಸಹ ಸಮಸ್ಯೆಗಳು ಅನ್ನೋದಲ್ಲಿ ಸೃಷ್ಟಿ ಆಗೋದಿಲ್ಲ. ಇಲ್ಲಿ ಪತಿ ಪತ್ನಿಯರಿಗೆ ಒಂದ್ ಸಲಹೆ ನೀಡಿದರೆ, ಪ್ರಾರ್ಥನೆಯನ್ನ 3 ಹೆಜ್ಜೆಯ ಮೂಲಕ ಪ್ರಾರ್ಥನೆಯನ್ನ ಸಲ್ಲಿಸಿ ಜೊತೆಯಾಗಿರಿ. ಏನು ಮೊದಲನೇ ಹೆಜ್ಜೆ ಅಂದ್ರೆ, ಯಾವತ್ತೇ ಸಹ ನಿರಾಶೆಗಳಿಂದ ಆಗುವ ಸಿಡುಕನ್ನ ಮುಂದಿನ ದಿನಕ್ಕೆ ತಳ್ಳಬೇಡಿ. 1ನೇ ಹೆಜ್ಜೆ. ನಮ್ಮ ಹಳೆ ಕಾಲದ ಗಾದೆ ಹೇಳ್ತಾರೆ, ಗಂಡ ಹೆಂಡಿರ ಜಗಳ ಹುಂಡು ಮಲಗುವ ತನಕ. ಅಂದ್ರೆ ನಮ್ಮ ಜಗಳ ಹೇಗಿರ್ಬೇಕು? ಇವಾಗ ಜಗಳ ಆಡಿದೀವ, ಬೆಳಿಗ್ಗೆ ಅಷ್ಟೊತ್ತಿಗೆ ಅದನ್ನ ಮರ್ತೋಗಿರ್ಬೇಕು. ಮುಂದಿನ ದಿನಕ್ಕೆ ತಳ್ಳಬಾರ್ದು. 1ನೇ ಹೆಜ್ಜೆ. ತಳ್ಳಿದ್ರೆ ಅದು ಕಂಟಿನ್ಯೂ ಒಂದಕ್ಕೊಂದು ಚೈನ್ ಲಿಂಕ್ ತರ ಬೆಳ್ಕೊಳ್ತಾ ಹೋಗುತ್ತೆ. 2ನೇ ಹೆಜ್ಜೆ ಬಂದು ಎಲ್ಲದಕ್ಕೂ ಕೃತಜ್ಞತೆಗಳನ್ನ ಸಲ್ಲಿಸಿ ಮತ್ತೆ ಪ್ರಶಂಸೆಯನ್ನ ಮಾಡಿ. ಈಗ ನಿಮ್ಮ ಪತಿ ಒಳ್ಳೆ ಕೆಲಸ ಮಾಡಿದ್ರು, ಇಲ್ಲ ನಿನ್ನ ಪತ್ನಿ ಒಳ್ಳೆ ಕೆಲಸ ಮಾಡಿದ್ರು, ಒಂದು ಅಪ್ರಿಶಿಯೇಟ್. ಓ ನೀನ್ ಇವತ್ತಿಂದ ಕೆಲಸ ಮಾಡಿದ್ಯಾ, ಅಡಿಗೆ ಚೆನ್ನಾಗ್ ಮಾಡಿದ್ಯಾ, ನೈಸ್, ಚೆನ್ನಾಗಿದೆ ಅಂದಾಗ ಅಲ್ಲಿ ನಮ್ಮ ಬಾಂಧವ್ಯ ಇನ್ನ ಏನಾಗುತ್ತೆ, ಉತ್ತಮವಾಗಿರುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ. 3ನೇ ಹೆಜ್ಜೆ, ಇವರು ಹೀಗೆ ಇವರು ಹಾಗೆ ಅಂತ ಪೂರ್ವ ಸಮ್ಮತಿ ಮಾಡದೆ ಪ್ರೀತಿಯ ಸದ್ಭಾವನೆಯಿಂದ ನೋಡಿ ಎಲ್ಲರನ್ನ. ಅದೇ ಈಗಾಗ್ಲೇ ಹೇಳದ್ನಲ್ಲ, ಯಾರ ಬಗ್ಗೆನು ಪೂರ್ವ ನಿರ್ಧಾರ ಮಾಡ್ಕೊಂಡಿರ್ಬೇಡಿ ಮೈಂಡ್ ಅಲ್ಲಿ. ಇವ್ರನ್ನ ನೋಡಿದ ತಕ್ಷಣ ಗೀತಾ ಅಂದ್ರೆ ಹೀಗೆ, ಬಸವರಾಜ್ ಅಂದ್ರೆ ಹೀಗೆ, ನೋ, ಬೇಡ. ಅದು ಅವರು ಒಂದು ಶುದ್ಧ ಚೈತನ್ಯ, ಇವರು ಒಂದು ಶುದ್ಧ ಚೈತನ್ಯ. ಇಷ್ಟೇ ಸ್ಥಿತಿಯಲ್ಲಿದ್ದಾಗ ನಮ್ಗೆ ಅವರ ಬಗ್ಗೆ ಏನು ಥಾಟ್ಸ್ ಇರಲ್ಲ. ಇದ್ದಿದ್ದೇ ಆದ್ರೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ. ಅವ್ರನ್ನ ನೋಡಿದ ತಕ್ಷಣ ನಾವೇನ್ ಮಾಡ್ತೀವಿ, ಅಯ್ಯೋ ಗೀತಾ ಬಂದ್ಲು, ಗೀತದಿದೆ ಕತೆ ಅಂತ ಒಂಥರ ಭಾವನೆಯಿಂದ ನೋಡ್ಬಿಡ್ತೀವಿ. ಅದು ಬಿಟ್ಟು ಎಲ್ಲರ ಜೊತೆಯಲ್ಲೂ ಪ್ರೀತಿಯಿಂದ ಸದಾ ಸಂತೋಷವಾಗಿ ಇದ್ದಾಗ ಎಲ್ಲರೂ ಅನ್ಯೋನ್ಯವಾಗಿ ಜೀವಿಸ್ಬೋದು. ಮತ್ತೆ ನಾವು ಯಾವಾಗ್ಲೇ ಆಗ್ಲಿ
ಖುಷಿಯಿಂದ ಇರಬೇಕು ಅನ್ನೋ ಒಂದು ಥಾಟ್ ನ ಇಟ್ಕೋಬೇಕು. ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ಖುಷಿಯಿಂದ ಇರಬೇಕು ಅನ್ನೋ ಒಂದು ಬೀಜವನ್ನ ಬಿತ್ತನೆ ಮಾಡ್ಬೇಕು. ದುಃಖ ಆಯ್ಕೆ ಮಾಡ್ಕೊಂಡಿರೋದು ನಾವೇ, ಖುಷಿಯನ್ನ ಆಯ್ಕೆ ಮಾಡ್ಕೊಂಡಿರುವಂತದ್ದು ನಾವೇ. ಏನಂತ ಹೇಳ್ಕೋಬೇಕು? ನಾನು ಅದೃಷ್ಟವಂತ. ಕೆಲವರು ಹೇಳ್ತಾರೆ, ಅಯ್ಯೋ ಏನೋ ನನ್ ಕತೆ ಹೀಗೆ, ನನ್ಗೆ ಹೀಗೆ ಆಗ್ತಾ ಇರುತ್ತೆ, ನಾನ್ ದುರದೃಷ್ಟವಂತೆ, ನನಗೆ ಏನಕ್ಕೋಸ್ಕರ ಇಂಥ ಫ್ಯಾಮಿಲಿಯಲ್ಲಿ ಹುಟ್ಟದ್ನೋ, ಇಂಥ 106 ಮಾತುಗಳನ್ನ ಹಾಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ಅವರ ಥಾಟ್ಸ್ ಒಂದಷ್ಟು ಮಾತುಗಳನ್ನ ಬದಲಾಯಿಸಿದ್ದ ಅದಲ್ಲಿ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ನಾನು ಆರೋಗ್ಯವಂತೆ, ನಾನು ಅದೃಷ್ಟವಂತೆ, ನಾನ್ ಖುಷಿಯಿಂದ ಜೀವಿಸ್ತಾ ಇದ್ದೀನಿ. ಈ ರೀತಿಯ ಥಾಟ್ಸ್ ನ ನಮ್ಮ ಒಳಗಡೆ ಬಿತ್ತಬೇಕು. ಆಗ ನಮಗೆ ಪ್ರತಿ ದಿನ ಪ್ರತಿ ಕ್ಷಣ ಸಂತೋಷ ಅನ್ನೋದೇ ಇರುತ್ತೆ ಜೀವನದಲ್ಲಿ. ಅದರ ಜೊತೆಗೆ ನಾವು ನಮ್ಮ ಸುತ್ತ ಪ್ರಜ್ಞಾ ಮನಸ್ಸಿನ ಜೊತೆಗೆ ಒಂದು ಅವಿನಾಭಾವವಾದ ಮಾನವೀಯ ಸಂಬಂಧವನ್ನ ಬೆಳೆಸ್ಕೋಬೇಕು. ಫ್ರೆಂಡ್ಸ್ ಆಗ್ಬೇಕು ನಾವು. ಒಳ್ಳೆ ಫ್ರೆಂಡ್ ಆಗಿ ಒಳ್ಳೆ ಮಾತುಗಳನ್ನ ಅದಕ್ಕೆ ಹೇಳ್ತಾ ಹೋದ್ರೆ ಅದು ನಮ್ಮ ಜೀವನವನ್ನ ಒಂದು ಉತ್ತಮವಾದ ಸ್ಥಿತಿಯಲ್ಲಿ ತಂದಿಡುತ್ತೆ. ಮತ್ತೆ ಇನ್ನೊಬ್ರನ್ನ ಯಾವತ್ತೇ ಆಗ್ಲಿ ನಾವು ಮೌಲ್ಯಮಾಪನ ಮಾಡ್ಬಾರ್ದು. ಅವ್ರು ಏನೇ ಹೇಳಿದ್ರು, ಅವ್ರಿಗೆ ಕೆಟ್ಟವರೇ ಇದ್ರು ನಾವ್ ಅವ್ರಿಗೆ ಏನ್ ಕೊಡ್ಬೇಕಂದ್ರೆ ಅಲ್ಲಿ ಪ್ರೀತಿ, ಪ್ರೇಮ, ಪ್ರಶಂಸೆ, ಗೌರವ. ಅವ್ರು ಕೆಟ್ಟದ್ ಮಾಡ್ತಿದ್ರೆ ನಾಳೆ ಅದನ್ನ ಅವ್ರು ಅನುಭವಿಸ್ತಾರೆ, ಅದೆಲ್ರಿಗೂ ಗೊತ್ತಿದೆ. ಅವ್ರು ನಮಗ್ ಕೆಟ್ಟದ್ ಬಯಸಿದ್ರು ನಾವು ಒಳ್ಳೆಯದನ್ನೇ ಬಯಸ್ಬೇಕು. ಆಗ ನಾವು ಖುಷಿಯಿಂದ ಇರ್ತೀವಿ. ಈಗ ನಾನ್ ಯಾರಿಗೋ ನೋಡಿ ಅಸೂಯೆ ಪಟ್ಕೊಂಡೆ, ಅವಳು ನನಗ್ ಬೈದ್ಲು ಅಂತ ನಾನೇನಾದ್ರೂ ಅವಳಿಗೆ ರಿವರ್ಸ್ ಬೈಯೋದು, ಇಲ್ಲ ಶಾಪ ಮಾಡೋದು, ಶಾಪ ಹಾಕೋದು, ಕೆಟ್ಟದ್ ಮಾಡೋದು ಮಾಡಿದ್ರೆ ನಮಗೆ ಯಾವುದೇ ರೀತಿಯ ಖುಷಿ ಸಿಗೋದಿಲ್ಲ. ನಮ್ಗೆ ಖುಷಿ ಸಿಗ್ಬೇಕಂದ್ರೆ ಫಸ್ಟ್ ನಾವ್ ಖುಷಿಯಿಂದ ಇರ್ಬೇಕು. ನಿನ್ನನ್ನ ದ್ವೇಷಿಸೋರ್ನು ಸಹ ನೀನು ಪ್ರೀತಿಸ್ಬೇಕು. ನಿನಗ್ ಬೈತಾ ಇದ್ರು ಚಿಂತೆ ಇಲ್ಲ, ಆ ಕ್ಷಣಕ್ಕೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಬಿಟ್ಬಿಡಿ. ಇದನ್ನೆಲ್ಲ ಫಾಲೋ ಮಾಡ್ಬೇಕು. ಸ್ವಲ್ಪ ಕಷ್ಟ ಅನ್ಸುತ್ತೆ ಪ್ರಾರಂಭದಲ್ಲಿ, ಧ್ಯಾನ ಮಾಡ್ತಾ ಮಾಡ್ತಾ ಇದು ತುಂಬಾ ಸುಲಭ ಆಗುತ್ತೆ. ಬೈತಾ ಇದಾರ, ಓಕೆ ಬೈಲಿ, ಅವರ ಜ್ಞಾನ ಅಷ್ಟಿದೆ, ಅದಕ್ಕೆ ಬೈತಾ ಇದ್ದಾರೆ. ನಾವು ಜ್ಞಾನ ಪಡ್ಕೊಂಡಿದೀವಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಖುಷಿಯಿಂದ ಸ್ವೀಕರಿಸಿ. ಮತ್ತೆ ಮಾರನೇ ದಿನಕ್ಕೆ ಅದನ್ನ ಮರ್ತೋಗ್ಬಿಡ್ಬೇಕು. ಅವಳು ಬೈದಿದ್ದಾಳೆ, ಇವಳ ಜೊತೆ ನಾನ್ ಮಾತಾಡ್ಬಾರ್ದು ಅಂತ ಯಾವಾಗ ದ್ವೇಷ ಬೆಳೆಸ್ಕೊಳ್ತಿರೋ ಆಗ ನಿಮ್ಗೆ ಖುಷಿ ಅನ್ನೋದು ಸಿಗುತ್ತಿಲ್ಲ. ಯಾಕಂದ್ರೆ ನಿಮ್ಮಲ್ಲಿ ದ್ವೇಷ ಅನ್ನೋದು ಬಿತ್ತನೆ ಆದ್ರೆ ಖುಷಿ ಅನ್ನೋದು ಸಿಗೋದಿಲ್ಲ. ಸೊ ಪ್ರತಿಯೊಬ್ಬರ ಜೊತೆಯಲ್ಲೂ ಒಂದು ಒಳ್ಳೆಯ ಸಂಬಂಧವನ್ನ ಇಟ್ಕೋಬೇಕು. ಆಗ ನಮ್ಮ ಒಳಗಡೆ ಇರುವಂತಹ ಮನಸ್ಸು ಸಹ ಉತ್ತಮವಾಗಿರುತ್ತೆ. ಮತ್ತೆ ಇಲ್ಲಿ ಇನ್ನ ಒಂದು ಹೇಳಿದರೆ, ನಮ್ಮ ಆಂತರಿಕ ಭಾಷೆಗಳು ನಮ್ಗೆ ಎಂತ ದೊಡ್ಡ ಅಪಾಯಗಳನ್ನ ತಂದ್ಕೊಡುತ್ತೆ. ಒಬ್ಬ ವ್ಯಕ್ತಿ ಬಗ್ಗೆ ಉದಾಹರಣೆ ಹೇಳಿದರೆ, ಒಬ್ಬ ಸೇಲ್ಸ್ ಮ್ಯಾನೇಜರ್ ಇರ್ತಾನೆ. ಅವನು ಉಳಿದ ಮ್ಯಾನೇಜರ್ಗಳಿಗಿಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇರ್ತಾನೆ, ಆದ್ರೆ ಅವನ್ಗೆ ಬಡ್ತಿ ಸಿಗ್ತಾ ಇರಲ್ಲ. ಯಾಕೆ ಬಡ್ತಿ ಸಿಗ್ತಾ ಇರಲ್ಲ ಅಂದ್ರೆ ಅವನು ಅವನ ಬಾಸ್ನ ಬಗ್ಗೆ ಒಂದು ನಕಾರಾತ್ಮಕ ಧೋರಣೆಯನ್ನ ಬೆಳೆಸ್ಕೊಂಡಿದ್ದ. ಏನಂತ ಬೆಳೆಸ್ಕೊಂಡಿದ್ದ? ನನ್ನ ಬಾಸ್ ಯಾವಾಗ್ಲೂ ಈಗ್ಲೇ ಸಿಡುತ್ತಾನೆ ಇರ್ತಾರೆ, ನಾನು ಎಷ್ಟೇ ಕೆಲಸ ಮಾಡಿದ್ರು ಅವ್ರು ನನ್ನನ್ನ ಪ್ರಶಂಸಿಸೋದಿಲ್ಲ ಅನ್ನೋದನ್ನ ಅವನ್ ಮೈಂಡ್ ಅಲ್ಲಿ ಫಿಕ್ಸ್ ಮಾಡಿದ್ದ. ಅದಕ್ಕೋಸ್ಕರ ಬೇರೆ ಇವನಿಗಿಂತ ಕೆಳಮಟ್ಟದಲ್ಲಿರೋರ್ಗೆಲ್ಲ ಬಡ್ತಿ ಸಿಗ್ತಾ ಇತ್ತು, ಪ್ರಮೋಷನ್ಸ್ ಆಗ್ತಾ ಇತ್ತು, ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇತ್ತು, ಇವನಿಗೆ ಸಿಗ್ತಾ ಇರ್ಲಿಲ್ಲ. ಇವನು ಒಮ್ಮೆ ಇಂಥ ಲೇಖನವನ್ನ ಓದಿ ಅವನ ಆಂತರಿಕ ಭಾಷೆ, ಇನ್ನರ್ ವಾಯ್ಸ್, ಇನ್ನರ್ ಥಾಟ್ಸ್ ನ ಚೇಂಜ್ ಮಾಡ್ಕೊಂಡ. ಎಸ್, ನನ್ ಬಾಸ್ ತುಂಬಾ ಒಳ್ಳೆಯವರು, ನನ್ನನ್ನ ಸಹ ಎಲ್ಲರ ತರ ಅಪ್ರಿಶಿಯೇಟ್ ಮಾಡ್ತಾರೆ, ನನಗೂ ಬಡ್ತಿ ಸಿಗುತ್ತೆ, ಆತರ ಅನ್ಕೊಂಡು ಒಂದು ಅಷ್ಟು ಕೆಲ ತಿಂಗಳುಗಳು ಇದನ್ನ ಅಭ್ಯಾಸ ಮಾಡ್ದ. ಆ ಥಾಟ್ಸ್ ಇಂದ ಅವರ ಬಾಸ್ ಅಲ್ಲಿ ಬದಲಾವಣೆ ಆಗಿ
ಅವನ್ಗೆ ಬಡ್ತಿ ಸಿಕ್ತು, ಖುಷಿ ಖುಷಿಯಿಂದ ಜೀವನವನ್ನ ನಡೆಸ್ದ. ಅಂದ್ರೆ ನಮ್ಮ ಇನ್ನರ್ ಥಾಟ್ಸ್ ಯಾವಾಗ್ಲೂ ಒಳ್ಳೇದಿರ್ಬೇಕು. ನಾವು ಸಹ, ನಾನು ಇದನ್ನ ಎಕ್ಸಾಂಪಲ್ ಟೆಸ್ಟ್ ಮಾಡಿ ನೋಡಿದೀನಿ. ನಾನು ಹೀಗೆ ಮಾಡ್ತಿದ್ದೆ. ಅಯ್ಯೋ ನಮ್ಮ ಕೊಲೀಗ್ಸ್ ಹೀಗೆ ಇರ್ತಾರೆ, ಇವ್ರಂದ್ರೆ ಈ ತರನೇ ಮಾಡ್ತಾರೆ, ಇವ್ರು ನನ್ನನ್ನು ಯಾವಾಗ್ಲೂ ಹೀಗೆ ನೋಡ್ತಾರೆ. ಆದ್ರೆ ಬರ್ತಾ ಬರ್ತಾ ಏನ್ ಮಾಡ್ದೆ, ಆ ಎಲ್ಲಾ ಅಭ್ಯಾಸಗಳನ್ನ ಬಿಟ್ಬಿಟ್ಟು ಈಗ ಎಲ್ಲರೂ ಒಳ್ಳೆಯವರು, ಎಲ್ಲರೂ ಒಂದು ಶುದ್ಧ ಚೈತನ್ಯ, ಆ ರೀತಿ ಭಾವನೆಯನ್ನ ಇಟ್ಕೊಂಡಿರೋದಕ್ಕೆ ಈಗ ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ ಅಂದ್ರೆ, ಆಗ್ಲೂ ಹ್ಯಾಪಿ ಆಗಿದ್ದೆ. ಆದ್ರೆ ಆಗ್ಲೂ ಸಣ್ಣ ಪುಟ್ಟ ಒಂದಷ್ಟು ಏನೋ ಅಲ್ಲಿ ಹೋದಾಗ ಕಿರಿಕ್ ಆಗ್ತಿತ್ತು, ಆ ತರ ನಡೀತಿತ್ತು ಘಟನೆಗಳು. ಯಾಕಾಗ್ತಾ ಇತ್ತು? ನಾನ್ ಅರ್ಥ ಮಾಡ್ಕೊಂಡೆ, ನನ್ನ ಥಾಟ್ಸ್ ಇಂದ ನನಗೆ ಈ ತರ ನಡೀತಾ ಇದೆ. ಸೊ ಇಮಿಡಿಯೇಟ್ ಆ ಥಾಟ್ಸ್ ನ ಚೇಂಜ್ ಮಾಡ್ಕೊಂಡೆ. ಆಗಿಂದ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಏನು ಥಾಟ್ಸ್ ಇಟ್ಕೊಳ್ಳಲ್ಲ ಯಾರ ಬಗ್ಗೆನು. ಆ ಕ್ಷಣಕ್ಕೆ ಏನಿದೆ, ಏನ್ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ತೀನಿ. ಬೇಕಂದ್ರೆ ಅದ್ಭುತವಾದ ಆಲೋಚನೆಗಳನ್ನ ಮಾತ್ರ ಇಟ್ಕೋತೀನಿ. ಅದಕ್ಕೋಸ್ಕರ ಎಲ್ಲ ನಮ್ಮ ಜೀವನದಲ್ಲಿ ಅದ್ಭುತವಾಗಿ ನಡ್ಕೊಳ್ತಾ ಸಾಗುತ್ತೆ. ಮತ್ತೆ ಇನ್ನ ನೆಕ್ಸ್ಟ್ ಟಾಪಿಕ್ಗೆ ಹೋದ್ರೆ, ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಎಷ್ಟೇ ಕಷ್ಟ ಬಂದ್ರೂ ಸಹ ಕ್ಷಮೆಯನ್ನ ಬಳಸಿ. ಕ್ಷಮೆ ನಮ್ಮ ಜೀವನದಲ್ಲಿ 2 ಮುಖ್ಯ ಅಂಶಗಳು, ಒಂದು ಕೃತಜ್ಞತೆ, ಮತ್ತೊಂದು ಕ್ಷಮೆ. ಥ್ಯಾಂಕ್ಸ್ ಮತ್ತೆ ಸಾರಿ. ನಾವೇನೇ ಕಷ್ಟ ಬಂದ್ರು ಭಗವಂತನನ್ನ ಬೈತೀವಿ. ಇದೆಲ್ಲರೂ ಮಾಡುವಂತಹ ಒಂದು ಕೆಲಸ. ನಾವ್ ಏನ್ ಕಷ್ಟ ಬಂದ್ರು ಭಗವಂತನನ್ನಲ್ಲ, ನಮ್ಮ ಪಕ್ಕದವ್ರನ್ನು ಬೈತೀವಿ. ಅದು ಶುದ್ಧ ತಪ್ಪು. ಯಾಕೆ ಅಂದ್ರೆ, ನಾವು ಮಾಡ್ತಾ ಇರುವಂತಹ ಪ್ರತಿಯೊಂದು ತಪ್ಪಿಗೂ ನಾವೇ ರೂವಾರಿಗಳು. ನನ್ನ ಕಷ್ಟಗಳಿಗೆ ನಾನೇ ರೂವಾರಿ. ತಿಳ್ಕೋಬೇಕು, ಯಾಕೆ ನನಗೆ ಈ ಕಷ್ಟ ಬಂದಿದೆ. ಕ್ವಶನ್ ಹಾಕೊಳ್ಳಿ. ನಿನಗೇನೋ ಒಂದ್ ಕಷ್ಟ ಬಂದಿದೆ, ನೈಟ್ ಮಲ್ಗಕ್ಕೂ ಮುಂಚೆ ಒಂದು ಪ್ರಶ್ನೆಯನ್ನ ಹಾಕೊಳ್ಳಿ. ನಿಮ್ಗೆ ಯಾವ ಫೇವ್ರೆಟ್ ದೇವ್ರು ಇರ್ತಾರೋ ಆಗಾದ್ರೂ ಹಾಕೊಳ್ಳಿ. ಇಲ್ಲ ಅಂದ್ರೆ ನನಗೆ ಒಂದು ನಿನ್ನ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಕೇಳಿ, ನಾನು ಒಂದು ಕಷ್ಟದಲ್ಲಿದ್ದೀನಿ, ನನ್ನ ಪ್ರಶ್ನೆ ಈ ರೀತಿ ಇದೆ, ನನಗೆ ಈ ಕಷ್ಟ ಯಾಕೆ ಬಂದಿದೆ, ದಯವಿಟ್ಟು ತಿಳಿಸಿ ಅಂತ ಮೆಡಿಟೇಷನ್ 10 ಮಿನಿಟ್ಸ್ ಮೆಡಿಟೇಷನ್ ಮಾಡಿ ಒಂದು ಪ್ರಶ್ನೆಯನ್ನ ಹಾಕಿ. ಆಗ ನಮ್ಗೆ ಆನ್ಸರ್ ಸಿಗುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಸಮಸ್ಯೆ ಬಂದ ತಕ್ಷಣ ಇನ್ನೊಬ್ರ ಮೇಲೆ ದೂಷಣೆ ಮಾಡ್ತೀವಿ. ಇವರಿಂದ ನನಗೆ ಈ ಸಮಸ್ಯೆ ಬಂತು, ದೇವರು ನನಗೆ ಶಿಕ್ಷೆ ಕೊಟ್ಬಿಟ್ಟ. ದೇವ್ರು ಯಾರಿಗೂ ಯಾವತ್ತೂ ಶಿಕ್ಷೆ ಕೊಟ್ಟಿಲ್ಲ. ದೇವರ ದೃಷ್ಟಿಯಲ್ಲಿ ಎಲ್ಲ ಯೂನಿವರ್ಸ್ ಎಲ್ಲರೂ ಸರಿಸಮಾನರೇ. ಎಲ್ಲರಿಗೂ ಅದ್ಭುತವಾದ ಶಕ್ತಿಯನ್ನ ಕೊಟ್ಟು ಈ ಭೂಮಿಯನ್ನು ಪಾಠಶಾಲೆಗೆ ಕಳಿಸ್ಕೊಟ್ಟಿದ್ದಾರೆ. ಏನಕ್ಕೆ? ಪಾಠವನ್ನ ಕಲೀಲಿಕ್ಕೆ. ಎಲ್ಲರಿಗೂ ಒಂದೇ ಶಾಲೆ ಇದೆ, ಒಬ್ಬೇ ಟೀಚರ್ ಇದ್ದಾರೆ, ಆದ್ರೆ ಕಲಿಕೆ ಮಾತ್ರ ಭಿನ್ನವಾಗಿದೆ. ಯಾಕೆ ಕಲಿಕೆ ಭಿನ್ನವಾಗಿದೆ? ಅವರವರ ಆತ್ಮಜ್ಞಾನದ ಮೇಲೆ ಅದು ಡಿಪೆಂಡ್ ಆಗಿದೆ. ದೇವರನ್ನ ದೂಷಿಸ್ಬೇಡಿ, ಮತ್ತೆ ಇನ್ನೊಬ್ರನ್ನ ದೂಷಿಸ್ಬೇಡಿ. ಪ್ರಶ್ನೆ ಹಾಕೊಂಡಾಗ ಉತ್ತರ ಸಿಗುತ್ತೆ. ಆ ಉತ್ತರ ಸಿಕ್ಮೇಲೆ ನೀವೇನ್ ಮಾಡ್ಬೇಕು? ಕ್ಷಮೆ ಕೇಳ್ಕೋಬೇಕು. ಕ್ಷಮೆಯಿಂದ ನಮ್ಮ ತಪ್ಪುಗಳಿಗೆ ಏನಾಗುತ್ತೆ, ನಾವು ಮಾಡಿರುವಂತಹ ಎಲ್ಲಾ ತಪ್ಪುಗಳು ಸಹ ಹೊರಟೋಗುತ್ತೆ. ಜ್ಞಾನಾಗ್ನಿ ದಗ್ಧ ಕರ್ಮಾಣ ಅಂತ ಹೇಳಿದ್ದಾರೆ. ಏನು ಜ್ಞಾನಾಗ್ನಿ ದಗ್ಧ ಕರ್ಮಾಣ? ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ, ಈಗ ನಾವು ಪ್ರಶ್ನೆಯನ್ನ ಹಾಕೊಂಡ್ಮೇಲೆ ನಮ್ಗೆ ಆನ್ಸರ್ ಸಿಗುತ್ತೆ, ಯಾಕೆ ನನ್ಗೆ ಈ ಕಷ್ಟ ಬಂದಿದೆ ಅಂತ. ನಾನು ಯಾರಿಗೋ ಜನ್ಮದಲ್ಲಾಗಿರ್ಬೋದು ಅಥವಾ ಈ ಜನ್ಮದಲ್ಲಾಗಿರ್ಬೋದು ಈ ಶಿಕ್ಷೆಯನ್ನ ಕೊಟ್ಟಿರ್ತೀನಿ, ಅದಕ್ಕೆ ನನಗೆ ಈ ಕಷ್ಟ ಬಂದಿರುತ್ತೆ. ಸೊ ಫಸ್ಟ್ ಆ ಕಷ್ಟ ಯಾರಿಗೆ ಕೊಟ್ಟಿದೀವಿ ಅಂತ ತಿಳ್ಕೊಂಡು ಅವ್ರಿಗೆ ಏನ್ ಮಾಡ್ಬೇಕು? ಪಶ್ಚಾತ್ತಾಪ ಪಡ್ಬೇಕು. ಪಶ್ಚಾತ್ತಾಪ ಅಂದ್ರೆ ಸಾರಿ ಕೇಳ್ಬೇಕು. ಇದನ್ನ ಕರ್ಮ ಫಲ ಅಂತ ಹೇಳ್ತೀವಿ. ಕರ್ಮ ಸಿದ್ಧಾಂತದಲ್ಲಿ ಇದೆಲ್ಲ ಬರುತ್ತೆ. ಕರ್ಮ ಫಲ ಅಂದ್ರೆ, ನೀನು ಪುಣ್ಯ ಕೆಲಸ ಮಾಡಿದ್ರೆ ಪುಣ್ಯ ಕರ್ಮ ಬರುತ್ತೆ,
ಪಾಪ ಕೆಲಸ ಮಾಡಿದ್ರೆ ಪಾಪ ಕರ್ಮ ಬರುತ್ತೆ. ಸತ್ಯ ಕೆಲಸಗಳು ಮಾಡಿದ್ರೆ, ಸತ್ಯ ಕರ್ಮಗಳು ಮಾಡಿದ್ರೆ ಸತ್ಯ ಫಲಗಳು ಸಿಗುತ್ತೆ. ಪುಣ್ಯ ಕರ್ಮಗಳು ಮಾಡ್ಕೊಂಡಿರೋರಿಗೆ ಎಲ್ಲ ಒಳ್ಳೇದೇ ಆಗ್ತಾ ಇರುತ್ತೆ. ಅವಾಗ ಅನ್ಕೊಂತೀವಿ, ಓ ದೇವ್ರು ನೋಡೋ ನನ್ನ ಇಷ್ಟ ಚೆನ್ನಾಗಿ ಇಟ್ಟಿದ್ದಾರೆ. ದೇವ್ರಲ್ಲ, ನೀವೇ ಹೋದ ಜನ್ಮಗಳಲ್ಲಿ ಅಥವಾ ಈ ಜನ್ಮಗಳಲ್ಲಿ ಮಾಡಿರುವಂತಹ ಪುಣ್ಯಗಳು ನಿಮ್ಗೆ ಆ ರೀತಿ ಒಳ್ಳೇದಾಗ್ತಾ ಇರುತ್ತೆ. ಇನ್ನ ಕೆಲವ್ರಿಗೆ ಇವ್ನು ಯಾವಾಗೂ ಸಮಸ್ಯೆಯಲ್ಲೇ ಇರ್ತಾನೆ. ಏನ್ ರೀಸನ್? ಅವನು ಮಾಡಿರುವಂತಹ ಪಾಪ ಕರ್ಮಗಳು. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಪುಣ್ಯ ಕರ್ಮಗಳು ಇಲ್ಲ ಸತ್ಯ ಕರ್ಮಗಳು. ಸತ್ಯ ಕರ್ಮಗಳು ಅಂದ್ರೆ ನಾವು ಅದರಿಂದ ಏನು ಫಲವನ್ನ ಅಪೇಕ್ಷಿಸೋದಿಲ್ಲ, ಮಾಡ್ಬೇಕು, ಮಾಡ್ತಾ ಇದೀವಿ, ಅದು ಒಳ್ಳೆಯ ಕೆಲಸಗಳಾಗಿರುತ್ತೆ. ಪುಣ್ಯ ಕರ್ಮ ಅಂದ್ರೆ ನಾನ್ ಪುಣ್ಯ ಮಾಡಿದೀನಿ, ನನಗ್ ಪುಣ್ಯ ಬರ್ಬೇಕು, ಆ ತರ ಒಂದು ಥಾಟ್ ಇಟ್ಕೊಂಡ್ ಮಾಡ್ತೀವಿ. ನಾನ್ ಮಾಡಿದ್ರೆ ನನ್ಗೆ ಒಳ್ಳೇದಾಗತ್ತೆ. ಸತ್ಯ ಕರ್ಮ ಅಂದ್ರೆ ನಾನು ಒಳ್ಳೆಯ ಕೆಲ್ಸಗಳನ್ನ ಮಾಡ್ತೀನಿ, ಅದರಿಂದ ಯಾವುದೇ ಫಲಾಫಲಗಳನ್ನ ಅಪೇಕ್ಷಿಸೋದಿಲ್ಲ. ಇದೇ ಸತ್ಯ ಕರ್ಮ. ಅದಕ್ಕೆ ನಮಗೆ ಸಮಸ್ಯೆ ಬಂದಾಗ ಪ್ರಶ್ನೆ ಹಾಕೊಂಡು, ಏನು ಬಂದಿದೆ, ಯಾರಿಗೆ ನಾನು ಹೋದ್ ಜನ್ಮದಲ್ಲಿ ಹಿಂಸೆ ಮಾಡಿದೀನಿ, ಅವ್ರಿಗೆ ಪಶ್ಚಾತ್ತಾಪ ಪಡಿ, ಸಾರಿ ಕೇಳ್ಕೊಡು. ನಾನು ಈ ಜನ್ಮದಲ್ಲಿ ನಿಮ್ಗಿಂತ ಸಮಸ್ಯೆ ಮಾಡಿರೋದಕ್ಕೆ ನನ್ನನ್ನ ಕ್ಷಮಿಸಿ, ಸಾರಿ, ನಾನ್ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಹಾಗೆ ಪರಿವರ್ತನೆಯಿಂದ ಇರ್ತೀನಿ, ಇನ್ನು ಮುಂದೆ ಇಂತಹ ತಪ್ಪುಗಳನ್ನ ಮಾಡೋದಿಲ್ಲ ಅಂತ ಪ್ರಾಮಿಸ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಫಸ್ಟ್ ಸಾರಿ, ಸೆಕೆಂಡ್ ಒನ್ ಪ್ರಾಮಿಸ್, ಥರ್ಡ್ ಒನ್ ಸೇವೆ, ಪರಿವರ್ತನೆ, ಎರಡನೇದು ಪರಿವರ್ತನೆ, ಮೂರನೇದು ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತ ಅಂದ್ರೆ ಸರ್ವಿಸ್ ಮಾಡುವಂಥದ್ದು. ಅಂತಹ ಸಮಸ್ಯೆಗಳಲ್ಲಿರೋರೇನಾದ್ರು ನಿಮ್ಗೆ ಕಾಣಿದ್ದೆ ಆದಲ್ಲಿ ಅವ್ರಿಗೆ ಸೇವೆ ಮಾಡಿ, ಆಗ ನಿಮ್ಮ ಕರ್ಮಗಳೆಲ್ಲ ದಗ್ಧ ಆಗುತ್ತೆ. ಇದನ್ನೇ ನಾವು ಭಗವದ್ಗೀತೆಯಲ್ಲಿ ಕೇಳ್ತೀವಿ, ಎಲ್ಲಾ ಕಡೆಗಳಲ್ಲೂ ಕೇಳ್ತೀವಿ, ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಜ್ಞಾನ, ಯಾವ ಜ್ಞಾನ ಬಂತು ನನಗೆ ಅಲ್ಲಿ? ನಾನು ತಪ್ಪು ಮಾಡಿದೀನಿ, ಅದಕ್ಕೆ ನನಗೆ ಈ ಸಮಸ್ಯೆ ಬಂದಿದೆ, ಇದಕ್ಕೆ ಯಾರು ಹೊಣೆ ಅಲ್ಲ ಅಂತ ತಿಳ್ಕೊಂಡು ನಾವೇ ಸಾರಿ ಕೇಳಿದ್ವಿ, ಕ್ಷಮೆ ಕೇಳಿದ್ವಿ, ಪರಿವರ್ತನೆ ಆದ್ವಿ, ಆಗ ನನಗೆ ಜ್ಞಾನ ಬಂತು. ಈ ಜ್ಞಾನ ಎಂಬ ಅಗ್ನಿಯಲ್ಲಿ ನಿನ್ನ ಕರ್ಮಗಳೆಲ್ಲ ಏನಾಯ್ತು? ದಗ್ಧ ಆಯ್ತು. ಇದೇ ಜ್ಞಾನ ಅಗ್ನಿ ದಗ್ಧ ಕರ್ಮಾಣ. ಅಂದ್ರೆ ಇನ್ಯಾವುದೋ ಜ್ಞಾನದಿಂದ ನಮ್ಗೆ ಕರ್ಮಗಳು ಸುಟ್ಟೋಗೋದಿಲ್ಲ. ನಾನು ಯಾವಾಗ ಪರಿವರ್ತನೆ ಆದ್ರೆ, ಯಾವಾಗ ಕ್ಷಮೆ ಯಾಚಿಸ್ದೆ, ನಾನ್ ಮಾಡಿದ ತಪ್ಪು ಅಂತ ಅರ್ಥ ಆಗ್ಬಿಟ್ರೆ, ಅಲ್ಲಿ 50% ನನ್ನಿಂದಾನೇ ತಪ್ಪು ನಡೆದಿದೆ ಅಂತ ಗೊತ್ತಾಗ್ಬಿಟ್ರೆ, ನಿನ್ನ 50% ಕರ್ಮಗಳನ್ನ ನೀನು ಕಳ್ಕೊಂಡಾಗೆ. ಇನ್ನ 50% ನೀನು ಮಾಡುವಂತಹ ಒಂದು ಸೇವೆ. ಅಂತಹ ಸಮಸ್ಯೆಯಲ್ಲಿರೋರ್ಗೆ ನೀನು ಒಂದು ಜ್ಞಾನವನ್ನ ಕೊಡ್ಬೇಕು, ಧ್ಯಾನ ಪರಿಚಯವನ್ನ ಮಾಡ್ಕೊಡ್ಬೇಕು. ಆಗ ನಿನ್ನ ಸಂಪೂರ್ಣವಾಗಿ ಎಲ್ಲಾ ಕರ್ಮಗಳು ದಗ್ಧ ಆಗುತ್ತೆ. ಇನ್ನ 2 ಅಂಶಗಳನ್ನ ತಿಳಿಸಿದ್ದಾರೆ ಇಲ್ಲಿ. ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ತಡೆಯನ್ನ ಹೇಗೆ ನೀಗಿಸುತ್ತದೆ ಅಂದ್ರೆ, ನಾವ್ ಯಾವುದೇ ಒಂದು ಅಭ್ಯಾಸವನ್ನ ಹೇಗೆ ಮುರಿಬೇಕು ಅಥವಾ ಯಾಕೆ ಸ್ಟಾಪ್ ಮಾಡ್ಬೇಕು. ಈಗ ನಮ್ಗೇನೋ ಒಂದಷ್ಟು ಅಭ್ಯಾಸಗಳು ಚಿಕ್ಕವರಿಂದ ಬಂದ್ಬಿಟ್ಟಿರುತ್ತೆ. ನಮ್ ತಂದೆ ತಾಯಿ ಹೇಳ್ಕೊಟ್ಬಿಟ್ಟಿರ್ತಾರೆ, ಇಲ್ಲ ಅಂದ್ರೆ ಫ್ರೆಂಡ್ಸ್ ಹೇಳ್ಕೊಟ್ಟಿರ್ತಾರೆ. ಅದ ನಮ್ ಚಿಕ್ಕವರಿಂದ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅದನ್ನ ಹೇಗೆ ಕೈ ಬಿಡ್ಬೇಕು, ಹೇಗೆ ಮುರಿಬೇಕಾ ಈ ಅಭ್ಯಾಸಗಳನ್ನ? ಕಷ್ಟ ಆಗತ್ತೆ. ಕೆಲವು ಆ ಕ್ಷಣಕ್ಕೆ ಬಿಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ 3 ಹೆಜ್ಜೆಗಳು ಹೇಳ್ಕೊಟ್ಟಿದ್ದಾರೆ. ಒಂದು, ಮನಸ್ಸನ್ನ ಶಾಂತವಾಗಿರಿಸ್ಕೊಡಿ. ಫಸ್ಟ್ ಸ್ಟೆಪ್, ಮನಸ್ಸನ್ನ ಶಾಂತವಾಗಿರಿಸ್ಕೊಂಡು ಮಂಪರಿನ ಸ್ಥಿತಿಯಲ್ಲಿರಿ. ಮಂಪರು ಅಂದ್ರೆ ಒಂದು ನಿದ್ರೆಯ ಸ್ಥಿತಿಯಲ್ಲಿರಿ. 2ನೇ ಸ್ಟೆಪ್ ಬಂದು ಒಂದು ವಾಕ್ಯವನ್ನ ಚೂಸ್ ಮಾಡ್ಕೊಳ್ಳಿ. ನೀನ್ ಏನನ್ನ ಮರಿಬೇಕು ಅನ್ಕೊಂಡಿದ್ಯಾ, ಅಥವಾ ನೀನ್ ಯಾವ ಅಭ್ಯಾಸವನ್ನ ಮುರಿಕೋಬೇಕು ಅನ್ಕೊಂಡಿದ್ಯಾ? ಈಗ ನಾನೇನ ಅಭ್ಯಾಸವನ್ನ ಮುರ್ಕೋಬೇಕು ಅನ್ಕೊಂಡಿದೀನಿ ಅಂದ್ರೆ ನಾನ್ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೆ. ಆ ಅಭ್ಯಾಸವನ್ನ ಮುರ್ಕೋಬೇಕು ಅಂತ ನಾನು ಅನ್ಕೊಂಡಲ್ಲಿ ನಾನ್ ಏನಂತ ವಾಕ್ಯ ರೆಡಿ ಮಾಡ್ಕೋಬೇಕು? ನಾನು ಎಕ್ಸಾಂಪಲ್ ಹೇಳ್ತೀನಿ. ನಾನು ಇನ್ನು ಮುಂದೆ
ಸಕಾರಾತ್ಮಕವಾದ ಆಲೋಚನೆಗಳನ್ನು, ಅದ್ಭುತವಾದ ಆಲೋಚನೆಗಳನ್ನ ಮಾತ್ರ ಮಾಡ್ತೀನಿ ಅಂತ ವಾಕ್ಯ ರೆಡಿ ಮಾಡ್ಕೋಬೇಕು. ಈ ವಾಕ್ಯ ರೆಡಿ ಮಾಡ್ಕೊಳ್ಳುವಾಗ ಹೇಗಿರ್ಬೇಕಂದ್ರೆ, ನಾನು ನಕಾರಾತ್ಮಕ ಆಲೋಚನೆ ಮಾಡಲ್ಲ ಅಂತ ಬರ್ಕೋಬಾರ್ದು. ಯಾಕೆಂದ್ರೆ ಅಲ್ಲಿ ನಕಾರಾತ್ಮಕ ಅನ್ನೋ ವರ್ಡ್ಸ್ ಹೈಲೈಟ್ ಆಗ್ಬಿಡುತ್ತೆ. ನಾವು ಆ ನಕಾರಾತ್ಮಕ ಅನ್ನೋದ್ ಬಿಟ್ಬಿಡ್ಬೇಕು. ಅದಕ್ಕೆ ಆಪೋಸಿಟ್ ಆಗಿರುವಂತಹ ವಾಕ್ಯವನ್ನ ಚೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾನೀಗ ಸಕಾರಾತ್ಮಕವಾದ ಅದ್ಭುತವಾದ ಆಲೋಚನೆಗಳನ್ನೇ ಮಾಡ್ತೀನಿ, ಇದು ನನ್ನ ವಾಕ್ಯ. ಒಂದನೇದು ಮಂಪರಿನ ಸ್ಥಿತಿ, ಎರಡನೇದು ಒಂದು ವಾಕ್ಯವನ್ನ ತಯಾರಿಸ್ಕೊಳ್ಳುವಂಥದ್ದು, ಮೂರನೇದು ಆ ವಾಕ್ಯವನ್ನ ಜೋಗುಳದಂತೆ ಹಾಡ್ತಾ ಹಾಡ್ತಾ ಅದ್ರ ಬಗ್ಗೆ ಕಲ್ಪನೆಯನ್ನ ಮಾಡ್ಕೊಳ್ಳೋದು. ನಾನು ಸಕಾರಾತ್ಮಕವಾಗಿ ಆಲೋಚಿಸ್ತಾ ಇದ್ದೀನಿ, ಇದರಿಂದ ನನಗೆ ಒಳ್ಳೆಯ ಘಟನೆಗಳು ಸಂಭವಿಸ್ತಾ ಇದೆ, ಈ ರೀತಿ ಊಹೆಗಳನ್ನ ಮಾಡ್ಕೊಳ್ಳುವಂಥದ್ದು. ಈ ತರ ಮಾಡಿದಾಗ ನಮ್ಮ ಅಭ್ಯಾಸಗಳನ್ನ ನಾವು ಸುಲಭವಾಗಿ ಕೈ ಬಿಟ್ಟು ಹೊಸ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು. ಇನ್ನ ಕೊನೆಯದಾಗಿ ಭಯದ ಬಗ್ಗೆ ಹೇಳಿದ್ದಾರೆ. ಭಯ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಬರ್ತ್ ಭಯ ಅನ್ನೋದು ಇರುತ್ತೆ. ಎಳೆ ಮಕ್ಕಳಿಗೆ ಬಿಟ್ರೆ ಒಂದು 2 ವರ್ಷದ ನಂತರ ಆ ಮಕ್ಕಳಲ್ಲಿ ಭಯ ಅನ್ನೋದು ಪೇರೆಂಟ್ಸ್ ಸೃಷ್ಟಿಸ್ಬಿಡ್ತಾರೆ. ಸಣ್ಣ ಸಣ್ಣ ಭಯಗಳನ್ನ ಸೃಷ್ಟಿ ಮಾಡ್ತಾರೆ. ಕೆಲವರಿಗೆ ಶತ್ರುಗಳ ಭಯ, ಇನ್ನ ಕೆಲವರಿಗೆ ಸಭಾ ಕಂಪನದ ಭಯ, ಸ್ಟೇಜ್ ಫಿಯರ್, ಹಾಗೆ ನೀರಿನ ಭಯ, ಮತ್ತೆ ಅಸಫಲತೆಯ ಭಯ, ಅಂದ್ರೆ ನಾನೆಲ್ಲಿ ಸಕ್ಸಸ್ ಆಗಲ್ಲ ನನ್ನ ಲೈಫ್ ಅಲ್ಲಿ, ಮತ್ತೆ ಎಲ್ಲಾದ್ರೂ ಎತ್ತರದ ಪ್ರದೇಶಗಳಿಗೆ ಹೋದ್ರೆ ಭಯ. ಈ ರೀತಿ ಭಯಗಳಲ್ಲಿ ನಾವು 2 ರೀತಿ ಭಯಗಳನ್ನ ನೋಡ್ತೀವಿ. ಒಂದು ಸಾಮಾನ್ಯ ಭಯ ಮತ್ತೆ ಅಸಾಮಾನ್ಯ ಭಯ. ಸಾಮಾನ್ಯ ಭಯ ಅನ್ನೋದು, ನಾವೀಗ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಏನೋ ಒಂದ್ ಗಾಡಿ ಬರ್ತಾ ಇರುತ್ತೆ, ಗಾಡಿ ಬಂದ್ಬಿಡುತ್ತೆ ಅನ್ನೋದು, ಅಥವಾ ಆ ಸೌಂಡ್ ಕೇಳಿಸ್ಕೊಂಡು ಭಯ ಪಡುವಂಥದ್ದು ಸಾಮಾನ್ಯ ಭಯ. ಇನ್ನ ಅಸಾಮಾನ್ಯ ಭಯಗಳು ಅಂತಂದ್ರೆ, ನಾವು ಹುಟ್ಟಿದಾಗ್ಲಿಂದ ನಮ್ಮ ಅಧ್ಯಾಪಕರು, ಟೀಚರ್ಸ್ ಕಡೆಯಿಂದ, ನಮ್ಮ ಪೇರೆಂಟ್ಸ್ ಕಡೆಯಿಂದ, ಸಂಬಂಧಿಕರ ಕಡೆಯಿಂದ ತಿಳ್ಕೊಂಡು ತಲೆಯಲ್ಲಿ ಕೂಡಿಸ್ಕೊಂಡಿರ್ತೀವಲ್ಲ, ಅದೆಲ್ಲವನ್ನ ಅಸಾಮಾನ್ಯ ಭಯಗಳು ಅಂತ ಹೇಳ್ತೀವಿ. ಭಯಗಳು ಇರಬೇಕು, ಆದ್ರೆ ಅತಿಯಾಗಿ ಇದ್ರೆ ಅದು ಜೀವನಕ್ಕೆ ಅಪಾಯಕಾರಿ. ಈ ಭಯಗಳನ್ನ ನಾವೇನ್ ಮಾಡಿರ್ತೀವಿ, ಪ್ರಜ್ಞಾಪೂರ್ವಕವಾಗಿ ತಗೊಂಡು ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಕೂಡಿಸ್ಕೊಂಡ್ಬಿಟ್ಟಿರ್ತೀವಿ. ಇದನ್ನ ಹೋಗ್ಸೋದು ಬಹಳ ಬಹಳ ಕಷ್ಟ. ಅದಕ್ಕೆ ಪೋಷಕರು ಏನ್ ಮಾಡ್ಬೇಕು, ಮಕ್ಕಳಿಗೆ ಮೂಢನಂಬಿಕೆಗಳನ್ನ ತಲೆಗೆ ತುಂಬಬೇಡಿ. ಏನ್ ರಿಯಾಲಿಟಿ ಇದೆ, ಏನ್ ಸತ್ಯ ಇದೆ, ಅದನ್ನ ಮಾತ್ರ ಹೇಳ್ತಾ ಹೋದ್ರೆ ಏನಾಗುತ್ತೆ, ಒಂದು ಸೈಂಟಿಫಿಕ್ ವೇ ಅಲ್ಲಿ ಹೋಗುತ್ತೆ ಮಗು. ವೈಜ್ಞಾನಿಕವಾಗಿ ಆಲೋಚಿಸುತ್ತೆ, ಯಾಕೆ ಈ ಘಟನೆ ನಡೀತಾ ಇದೆ. ಅದು ಬಿಟ್ಟು ನಾವ್ ಏನ್ ಮಾಡ್ತೀವಿ, ನೀನ್ ಅಲ್ಲಿ ಹೋಗ್ಬೇಡ, ನಿನ್ಗ ಅಲ್ಲೋದ್ರೆ ಗುಮ್ಮ ಬರ್ತಾನೆ, ದೆವ್ವ ಬರುತ್ತೆ, ಇದ್ಯಾ ದೆವ್ವ ಇದ್ಯಾ, ಭೂತ ಇದ್ಯಾ, ಇದೆಲ್ಲ ರಿಯಾಲಿಟಿನ. ಯಾಕೆ ನಾವ್ ಈ ತರ ಮಾಡ್ತಾ ಇದೀವಿ? ಇದ್ರಿಂದ ಆ ಮಗುವಿಗೆ ಫ್ಯೂಚರ್ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ, ಈ ಕ್ಷಣಕ್ಕೋಸ್ಕರ ನಾವು ಅದು ಊಟ ಮಾಡ್ಲಿಲ್ಲ, ಅಥವಾ ಪಾಠ ಕೇಳಲಿಲ್ಲ, ಅಥವಾ ಏನೋ ಒಂದ್ ಕೆಲ್ಸ ಮಾಡ್ಲಿಲ್ಲ ಅಂತ ಭಯ ಸೃಷ್ಟಿಸ್ತೀವಿ. ಆದ್ರೆ ಫ್ಯೂಚರ್ ಅಲ್ಲಿ ಆ ಭಯವನ್ನ ಹೋಗ್ಲಾಡ್ಸೋದು ಒಂದು ಸವಾಲಾಗಿ ನಿಂತ್ಕೊಳ್ಳುತ್ತೆ ಆ ಮಗುಗೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅಸಾಮಾನ್ಯ ಭಯಗಳನ್ನ ತುಂಬಬೇಡಿ. ಇನ್ನ ಸಾಮಾನ್ಯ ಭಯಗಳಿದ್ರೆ, ಓಕೆ, ರಸ್ತೆಯಲ್ಲಿ ಹೋಗುವಾಗ ಹಿಂಗ್ ಹೋಗು, ವಾಹನವನ್ನ ಚಲಿಸುವಾಗ ಈ ರೀತಿ ಚಾಲನೆ ಮಾಡು, ಇದೆಲ್ಲ ಹೇಳಿ ಗೈಡ್ ಮಾಡಿ. ಅದು ಬಿಟ್ಟು ಒಂದಷ್ಟು ಭಯಗಳನ್ನು ತುಂಬಿಸಿ ಆ ಬೀಜಗಳನ್ನ ಬಿತ್ತಬೇಡಿ. ಆಗ ಅವರ ಸುಪ್ತ ಪ್ರಜ್ಞಾ ಮನಸ್ಸು ಅದೇ ಭಾವನೆಗಳನ್ನ ಸ್ವೀಕರಿಸಿ, ಕೆಲವರಿಗೆ ನೀರು ನೋಡಿದ್ರೆ ಭಯ ಆಗುತ್ತೆ, ಕೆಲವ್ರಿಗೆ ಗಾಡಿ ಹತ್ತಬೇಕಂದ್ರೆ ಭಯ ಆಗುತ್ತೆ. ಯಾಕೆ? ಚಿಕ್ಕಂದಿನಿಂದಲೂ ಇದನ್ನ ರೂಢಿಸ್ಕೊಂಡಿರ್ತಾರೆ. ಈಗ್ಲಿಂದಲೇ ಆ ಭಯಗಳನ್ನ ತೆಗ್ದಾಕಿದ್ರೆ ಅವರ ಸುಪ್ತ ಪ್ರಜ್ಞಾ ಮನಸ್ಸು ಸಹ ಧೈರ್ಯ ಆಗಿ ಒಳ್ಳೆ ಭಯಗಳಿಲ್ದೆ ಅವನ ಜೀವನ ಸುಲಭವಾಗಿ ಸಾಗೋದಕ್ಕೆ ಸಹಕಾರಿಯಾಗುತ್ತೆ. ಇನ್ನ ಮನದ ಯೌವನದಲ್ಲಿರುವುದು ಹೇಗೆ ಎಂದೆಂದಿಗೂ ಕೊನೆಯ ಟಾಪಿಕ್ ಇದು. ಯೌವನ ಅಂದ್ರೆ ನಾವೆಲ್ಲರೂ
ನಮ್ಮ ಇಂಡಿಯಾಲಾಗಿರ್ಬೋದು, ಕೆಲವು ಕಡೆಗಳಲ್ಲಾಗಿರ್ಬೋದು ಏನ್ ಮಾಡ್ತೀವಿ ಅಂದ್ರೆ, ಅಯ್ಯೋ 30 ವರ್ಷ ಆದ್ಮೇಲೆ ನಮ್ ಜೀವನ ಸುಸ್ತಾಗ್ಬಿಡುತ್ತೆ. ಕೇಳಿರ್ತೀರಾ ನೀವ್ ಇದನ್ನ. ಅಯ್ಯೋ ನಮ್ಗೆ ಇಷ್ಟ ಏಜ್ ಬಂದ್ಮೇಲೆ ನಾವ್ ಹಿಂಗ ಆಗೋಗ್ತೀವಿ, ಈ 60 ಏಜ್ ಆದ್ರೆ ಈ ತರ ಸುಸ್ತಾಗುತ್ತೆ, 30 ವರ್ಷ ಬಂದ್ರೆ ಬೋನ್ಸ್ ಎಲ್ಲ ಸ್ಟ್ರೆಂತ್ ಇರಲ್ಲ, ವೀಕ್ ಆಗ್ಬಿಡುತ್ತೆ. ಇದೆಲ್ಲ ಯಾರು ಹೇಳಿದಾರೆ? ನಾವು ಕ್ರಿಯೇಟ್ ಮಾಡ್ಕೋತಾ ಇದೀವಿ. ಅದೆಲ್ಲ ಸುಳ್ಳು. ಈ ಲೇಖಕರು ಒತ್ತಿ ಒತ್ತಿ ಹೇಳಿದ್ದಾರೆ, ನಾವು ಯೋಚನೆಯಲ್ಲಿ ಮುದುಕರಾಗ್ತಾ ಇದೀವಿ. ಯೌವನ ಅನ್ನೋದು ನಮ್ಮ ಜೀವನ ಪರ್ಯಂತ ಇರುತ್ತೆ ಬೇಕಾದ್ರೆ, ಆದ್ರೆ ಅದನ್ನ ನಾವು ಉಳಿಸ್ಕೋಬೇಕು. ಏನ್ರಿಂದ ಉಳಿಸ್ಕೋಬೇಕು? ಯೋಚನೆಯಿಂದ. ನಾವ್ ಏನ್ ಯೋಚನೆ ಮಾಡ್ತೀವಿ ಸಾಮಾನ್ಯವಾಗಿ? ಅಯ್ಯೋ ನನಗೆ 30 ವರ್ಷ ಆಯ್ತು, ನನ್ನ ಬೋನ್ಸ್ ಸ್ಟ್ರೆಂತ್ ಎಲ್ಲ ಹಾಳಾಗ್ತಾ ಇದೆ, ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಇದೆ, ನರ್ವಸ್ ವೀಕ್ ಆಗ್ತಾ ಇದೆ. ಎಲ್ಲದಕ್ಕೂ ನಾವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದೀವಿ. ಎಸ್, ಆಗ ನಿನ್ನ ಸುಪ್ತ ಪ್ರಜ್ಞಾ ಮನಸ್ಸು ಅದನ್ನ ತಗೊಳುತ್ತೆ. 30 ವರ್ಷ ಆದ್ರೆ ಬೋನ್ಸ್ ವೀಕ್ ಆಗುತ್ತೆ, ಕ್ಯಾಲ್ಸಿಯಂ ಇಲ್ಲ ಇವ್ರಿಗೆ, ಹಾಗೆ ಆಗತ್ತೆ ನಿಂಗೆ. ಅದೇ ನಾವು ಎಷ್ಟೇ ಏಜ್ ಆದ್ರೂ ಏಜ್ ಕಡೆ ಗಮನ ಕೊಡಬಾರದು. ನನ್ನಲ್ಲಿ ಒಂದು ಶುದ್ಧವಾದ ಆತ್ಮಶಕ್ತಿ ಇದೆ, ಆತ್ಮಕ್ಕೆ ವಯಸ್ಸಿಲ್ಲ, ಸಾವಿಲ್ಲ. ಅಂದ್ರೆ ಅಷ್ಟು ಶಕ್ತಿ ಅದ್ರಲ್ಲಿ ಇರುತ್ತೆ. ವಯಸ್ಸಾದ್ರೂ ನಾವು ಯುವಕರಂತೆನೆ ವರ್ಕ್ ಮಾಡ್ಬೋದು. ಇದಕ್ಕೆ ಎಷ್ಟೋ ಬೆಸ್ಟ್ ಎಕ್ಸಾಂಪಲ್ಸ್ ಇದೆ. ಎಷ್ಟೋ ಯೋಗಿಗಳನ್ನ ನೋಡಿದೀವಿ, ಎಷ್ಟೋ ಮಹಿಳೆಯರನ್ನ ನೋಡಿದೀವಿ. ಅವ್ರಿಗೆ ಯಾಕಾಗತ್ತೆ, ನಮ್ಗೆ ಯಾಕಾಗ್ತಾ ಇಲ್ಲ? ನಮ್ಮ ಆಲೋಚನೆಗಳಿಂದ ನಾವು ಮುದುಕರಾಗ್ತಾ ಇದೀವಿ. ಸೊ ಆ ಆಲೋಚನೆಗಳನ್ನ ಬದಲಾಯಿಸ್ಕೋಬೇಕು. ಇಲ್ಲಿ ಹೇಳ್ತಾರೆ ಲೇಖಕರು, ವಯಸ್ಸಾದಾಗ್ಲೇ ನಮಗೆ ಜ್ಞಾನದ ಉದಯ ಆಗುತ್ತೆ. ಯಾಕೆ ಅಂದ್ರೆ ನಮ್ಗ ಅವಾಗ ಸಮಯ ಜಾಸ್ತಿ ಇರುತ್ತೆ. ಈ ಎಂಗೇಜ್ ಅಲ್ಲೆಲ್ಲ ನಾವ್ ಏನ್ ಮಾಡ್ತೀವಿ, ವರ್ಕ್ ಅದು ಇದು ಅಂತ ಕೆಲಸವನ್ನೇ ಮಾಡ್ತಾ ಹೋಗ್ತೀವಿ, ನಮ್ಗೆ ಸಮಯದ ಅಭಾವ ಇರುತ್ತೆ. ವಯಸ್ಸಾದಾಗ ನಮ್ಗೆ ಹೆಚ್ಚು ಸಮಯ ಇರೋದ್ರಿಂದ ಆಧ್ಯಾತ್ಮಿಕತೆಯ ಕಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾರೇ ಆಗ್ಲಿ ವಯಸ್ಸಾಗಿರೋರು ಇದ್ರೆ ಮನೆಯಲ್ಲಿ ಅವರನ್ನ ಮುದುಕರು ಅಂತ ಮೂಲೆಯಲ್ಲಿ ಕೂರಿಸ್ಬೇಡಿ. ಆ ಟೈಮಲ್ಲಿ ಅವ್ರಿಗೆ ಜ್ಞಾನ ಹೆಚ್ಚಾಗಿ ಸಿಗುತ್ತೆ. ಅವ್ರಿಗೆ ಆಧ್ಯಾತ್ಮಿಕ ಮಾರ್ಗ ತೋರಿಸಿ. ಆಧ್ಯಾತ್ಮಿಕ ಮಾರ್ಗ ತೋರಿಸಿದಾಗ ಅವರು ಆ ಸಮಯವನ್ನ ಅದಕ್ಕೆ ಮೀಸಲಿಡ್ತಾರೆ. ಆ ಮೀಸಲಿಟ್ಟಂತಹ ಸಮಯದಿಂದ ಮನೆಯಲ್ಲಿರುವಂತ ಮಕ್ಕಳಿಗೂ ಸಹ ಯೂಸ್ ಆಗುತ್ತೆ. ಹಿರಿಯರು ಒಳ್ಳೆ ಒಳ್ಳೆ ಆಧ್ಯಾತ್ಮಿಕ ಅಂಶಗಳನ್ನ ಮಕ್ಕಳಿಗೆ ತಿಳಿಸ್ತಾ ಹೋದಾಗ ಮಕ್ಕಳಲ್ಲಿ ಚಿಕ್ಕವರಿಂದಲೇ ಒಳ್ಳೆ ಜ್ಞಾನ ಬೆಳೀತಾ ಹೋಗುತ್ತೆ. ಮತ್ತೆ ಬದಲಾವಣೆಯನ್ನ ಸ್ವೀಕರಿಸಿ. ನನಗ್ ವಯಸ್ಸಾಗ್ತಾ ಇದೆ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಏನ್ ತಪ್ಪು? ಯಾವಾಗ್ಲೂ ಎಂಗೇಜ್ ಅಲ್ಲೇ ಇರ್ಬೇಕು ಅಂದ್ರೆ ಆಗಲ್ಲ. ಈ ದೇಹಕ್ಕೆ ವಯಸ್ಸು ಅನ್ನೋದು ಆಗ್ಲೇಬೇಕು. ಅದನ್ನ ಸ್ವೀಕರಿಸಿ, ಖುಷಿಯಿಂದ ಸ್ವೀಕರಿಸ್ಬೇಕು. ಮನಸ್ಸು ಮತ್ತೆ ಉತ್ಸಾಹಗಳಿಗೆ ಯಾವತ್ತೂ ವಯಸ್ಸಾಗೋದಿಲ್ಲ. ಕೇವಲ ವಯಸ್ಸಾಗ್ತಾ ಇರೋದು ನಮ್ಮ ದೇಹಕ್ಕಷ್ಟೇ. ಆದ್ರೆ ನಮ್ಮ ಆಲೋಚನೆಗಳಿಂದ ನಾವೇನ್ ಮಾಡ್ಕೊಂಡ್ಬಿಟ್ಟಿದೀವಿ, ನಮ್ಮ ಉತ್ಸಾಹಗಳಿಗೂ ಸಹ ವಯಸ್ಸಾಯ್ತು ಅಂತ ಒಂದು ಫುಲ್ ಸ್ಟಾಪ್ ಇಡ್ತಾ ಇದ್ವಿ. ನಿಮ್ಮ ಯೋಚನೆಯ ಯುವ ವಯಸ್ಸೇ ನಿಮ್ಮದು ಅಂತ ಹೇಳ್ತಾರೆ. ಅಂದ್ರೆ ನಾನು ಇನ್ನ ಹೆಂಗಂತ ಯೋಚನೆ ಮಾಡಿದ್ರೆ ನೀವ್ ಹೆಂಗಾಗೆ ಇರ್ತೀರಾ, ಹೆಂಗಾಗೆ ವರ್ಕ್ ಮಾಡ್ತೀರಾ. ಬೇಕಾದ್ರೆ ಕೆಲವರು ನಾವು ವಯಸ್ಸಾಗಿರೋರ್ನ ಗಮನಿಸಿ, ಎಷ್ಟು ಆಕ್ಟಿವ್ ಆಗಿರ್ತಾರೆ, ಎಷ್ಟು ಕ್ರಿಯೇಟಿವ್ ಮೈಂಡ್ ಇರುತ್ತೆ. ಎಲ್ಲರ ಜೊತೆ ಖುಷಿ ಖುಷಿಯಿಂದ ಆಯಾಸ ಇಲ್ಲದೆ ಕೆಲಸ ಮಾಡ್ತಾರೆ. ಏನ್ ರೀಸನ್? ಅವರ ಯೋಚನೆ. ಎಸ್, ನಾನು ಇನ್ನ ನನ್ ಕೈಲಿ ಅಷ್ಟು ಶಕ್ತಿ ಇದೆ, ನಾನು ಆ ಕೆಲಸಗಳನ್ನ ಈಸಿಯಾಗಿ ಮಾಡ್ತೀನಿ ಅಂತ ಒಂದು ಉತ್ಸಾಹದಿಂದ ತಗೋತಾರಲ್ಲ, ಅದಕ್ಕೋಸ್ಕರ ಅವ್ರು ಅಷ್ಟು ಸುಲಭವಾಗ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಇನ್ನ ಕೆಲವರು ಯಾಕೆ ಮಾಡಲ್ಲ? ಅವರ ಆಲೋಚನೆ ಹೇಗಿರುತ್ತೆ ಅಂದ್ರೆ, ನನಗೆ 60 ವರ್ಷ ಆಯ್ತು, ತಲೆಯಲ್ಲಿ ಬಿಳಿ ಕೂದ್ಲು ಬಂದ್ಬಿಡ್ತು, ಇನ್ನ ಅರಳೋ ಮರಳೋ ನನ್ ಕತೆ, ನನ್ಗಿದಾಗಲ್ಲ, ನನಗದಾಗಲ್ಲ ಅಂತ ಅವರೇ ಬೆಳೆಸ್ಕೊಂಡ್ಬಿಡ್ತಾರೆ. ಈ ವಯಸ್ಸು, ಈ ಬಿಳಿ ಕೂದಲು, ಇದೆಲ್ಲ ಒಂದು ಸಂಪತ್ತು ಅಂತ ಸ್ವೀಕರಿಸಿ ಅಂತ ಹೇಳ್ತಾ ಇದಾರೆ ಇಲ್ಲಿ ಲೇಖಕರು. ವಯಸ್ಸು ಅನ್ನೋದು ಒಂದು ಸಂಪತ್ತು ಅಂತ ತಗೋಬೇಕು. ಯಾಕೆಂದ್ರೆ ನಮ್ಗೆ ಆ ಟೈಮಲ್ಲಿ ಹೆಚ್ಚು ಜ್ಞಾನ ಸಿಗುತ್ತೆ.
ಬಿಳಿ ಕೂದಲು ಬಂದ ತಕ್ಷಣ ಎಲ್ಲರೂ ಮುದುಕರಾಗೋಗೋದಿಲ್ಲ, ಮತ್ತೆ ಅವರಲ್ಲಿರುವಂತಹ ಉತ್ಸಾಹ ಕಡಿಮೆ ಆಗೋದಿಲ್ಲ. ಇನ್ನ ಒಂದು ಪ್ರಮೋಷನ್ ಸಿಕ್ಕಿದಾಗ ಖುಷಿ ಪಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಯಾವತ್ತೇ ಆಗ್ಲಿ ವಯಸ್ಸು ಬಂದಿದೆ ಅಂತ, ವಯಸ್ಸಾಗೋಗಿದೆ ಅಂತ ಯೋಚಿಸ್ಬೇಡಿ, ವಯಸ್ಸಾದವ್ರನ್ನ ಕಡೆಗಣಿಸ್ಬೇಡಿ. ನಾವು ಮಾಡುವಂತಹ ಆಲೋಚನೆ ನಮ್ಮ ವಯಸ್ಸಾಗಿರುತ್ತೆ. ಅದಕ್ಕೆ ಒಳ್ಳೆ ಒಳ್ಳೆಯ ಆಲೋಚನೆಗಳನ್ನ ಮಾಡಿ. ಆಗ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ನಿಮ್ಮ ಲೈಫ್ ಲಾಂಗ್ ನೀವು ಆಕ್ಟಿವ್ ಆಗಿ ಯಂಗ್ ಆಗಿರೋ ತರ ನಿಮ್ಮನ್ನ ನೋಡ್ಕೊಳ್ಳುತ್ತೆ. ಇಲ್ಲಿಗೆ ಈ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಅನ್ನೋ ಪುಸ್ತಕದ ಸಂಪೂರ್ಣ 3 ಭಾಗಗಳು ಮುಗ್ದಿದೆ. ಪುಸ್ತಕ ಸಹ ಕಂಪ್ಲೀಟ್ ಆಗಿದೆ. ಇದನ್ನ ಪ್ರತಿಯೊಬ್ರು ಸಹ ತಗೊಳ್ಳಿ, ಓದಿ. ಇದ್ರಲ್ಲಿ ಲೇಖಕರು ಒಳ್ಳೆ ಒಳ್ಳೆ ಉದಾಹರಣೆಗಳನ್ನ, ಪ್ರತಿ ಜನರಿಗೂ ಅರ್ಥ ಆಗೋ ತರ ಸರಳವಾದಂತಹ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಅದನ್ನ ಓದಿದಾಗ ನಾವೇ ಚೇಂಜ್ ಆಗ್ತೀವಿ. ನಾನೇ ಬೆಸ್ಟ್ ಎಕ್ಸಾಂಪಲ್. ನಾನು ಆಕ್ಟಿವ್ ಆಗೇ ಇದ್ದೆ, ಆದ್ರೂ ಸಹ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಇತ್ತು. ಇದು ಓದಿದ್ಮೇಲೆ ನನ್ನ ಲೈಫ್ ಫುಲ್ ಟರ್ನ್ ಆಯ್ತು. ಫಸ್ಟ್ ನನಗೆ ಸಿಕ್ಕಿದಂತಹ ಪುಸ್ತಕ ಇದೆ. ಸ್ಪಿರಿಚುಯಾಲಿಟಿಗೆ ಬಂದ್ಮೇಲೆ ಇದನ್ನ ನಾನು 3-4 ಜನರಿಗೆ ತಲುಪಿಸಿದೀನಿ. ಹಾಗೆ ಇದ್ರ ಪರಿಚಯವನ್ನ ಮಾಡ್ಕೊಟ್ಟಿದೀನಿ. ಹಾಗೆ ನೀವು ಎಲ್ರೂ ಸಹ ಇದನ್ನ ಓದಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಾಗಾರಕ್ಕೆ ಇಲ್ಲಿಗೆ ಮುಕ್ತಾಯ ಹೇಳ್ತಾ ಇದ್ದೇನೆ. ಹಾಗೆ ಈಗ ಪ್ರಶ್ನೋತ್ತರಕ್ಕೆ ಅವಕಾಶ ಇರುತ್ತೆ. ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ರಹನಶ್ರೀ ಮೇಡಮ್. ಮೇಡಮ್ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ. ಭುವನೇಶ್ವರಿ ಅವರು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿದ್ದಾರೆ, ವಂಡರ್ಫುಲ್ ಸೆಷನ್, ಥ್ಯಾಂಕ್ ಯು ಅಂತ. ಓಕೆ ಮೇಡಮ್. ಹಾಗೆ ಮತ್ತೊಂದು ವಿಷಯ ಅಂತಂದ್ರೆ ನಮ್ಮ PCSP ಇದಕ್ಕೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ದೆ ಆದಲ್ಲಿ ನಿಮ್ಗೆ ಎಲ್ಲಾ ನೋಟಿಫಿಕೇಶನ್ಸ್ ಆಗಿಂದಾಗ್ಲೇ ಸಿಗ್ತಾ ಇರುತ್ತೆ. ಪ್ರತಿಯೊಬ್ರು ಸಹ ಇದರಲ್ಲಿ ಬರುವಂತಹ ಮಾಹಿತಿಯನ್ನ ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಎಲ್ಲರೂ ಧ್ಯಾನವನ್ನ, ಗಿರಿಜಾ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ತುಂಬಾ ಒಂದು ಅಷ್ಟು ನೀಟಾಗಿ ವರ್ಣಿಸಿದ್ರಿ ಮೇಡಮ್, ಅಷ್ಟು ಚೆನ್ನಾಗಿತ್ತು. ಎಷ್ಟು ನಿಧಾನವಾಗಿ ಅಲ್ಲಿ ನಮ್ಗೆ ಅದು ಫಾಸ್ಟ್ ಆಗಿ ಹೋಗ್ಬಿಟ್ರೆ ಒಂದೊಂದ್ ಸರ್ತಿ ಕ್ಯಾಚ್ ಮಾಡೋದೇ ಕಷ್ಟ ಆಗೋಗುತ್ತೆ. ಅದಷ್ಟು ಚೆನ್ನಾಗಿ ತಲೆಯಲ್ಲಿ ನಾಟೋಂಗೆ ಹೇಳಿದ್ರಿ ಮೇಡಮ್, ತುಂಬಾ ಚೆನ್ನಾಗಿದೆ. ಆ ಬುಕ್ ಹೆಸರು ಇನ್ನೊಂದ್ಸರ್ತಿ ಹೇಳಿ ಮೇಡಮ್. ಇದು ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ. ಕನ್ನಡದಲ್ಲೇ ಇದೆಯಾ? ಕನ್ನಡದಲ್ಲೇ ಇದೆ. ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ. ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಏನಾದ್ರು ಪ್ರಶ್ನೆ ಇದೆಯಾ ಮೇಡಮ್ ಇದ್ರ ಬಗ್ಗೆ? ಇಲ್ಲ ಮೇಡಮ್, ಅಷ್ಟು ಕರೆಕ್ಟ್ ಆಗಿ ಹೇಳಿದ್ದೀರಾ. ಮೊದ್ಲು ಇನ್ನೂ ಒಂದ್ಸತಿ ಹೇಳಿದ್ರ ಇದನ್ನ? ಇದ್ರದ್ದು ಈಗಾಗ್ಲೇ 2 ಭಾಗ ಆಗಿದೆ ಮೇಡಮ್. ಇದು ಲಾಸ್ಟ್ ಪಾರ್ಟ್ ಹೇಳಿದ್ದೆ ಅಂತ ಅನ್ಸುತ್ತೆ ನಂಗೆ. ಅದಕ್ಕೆ ಅಷ್ಟು ಕರೆಕ್ಟ್ ಆಗಿ ಅಷ್ಟು ಚೆನ್ನಾಗಿ ಹೇಳಿದ್ದೀರಾ. ಮತ್ತೆ ಅಲ್ಲಿ ಏನು ಡೌಟ್ಸ್ ಬರಬಾರ್ದು ಅನ್ನೋ ರೀತಿಯಲ್ಲಿ ಮೇಡಮ್, ಅಷ್ಟು ಚೆನ್ನಾಗಿತ್ತು. ನಿಮ್ಗೆ ಹಿಂದಿಂದು ಕೇಳ್ಬೇಕಂತಂದ್ರೆ ನೀವ್ ಇದ್ರಲ್ಲಿ ಹೋಗ್ಬಿಟ್ಟು PCSB ಇದ್ರಲ್ಲಿ ವಿಡಿಯೋಸ್ ಹೋಗಿ ಪ್ಲೇ ಲಿಸ್ಟ್ ಅಲ್ಲಿ ದಿ ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಎಂಬ ಟೈಟಲ್ ಅಡಿಯಲ್ಲಿ ಇದಿದೆ. ಪಾರ್ಟ್ 3 ಸಿಗುತ್ತೆ ನಿಮ್ಗೆ, 3 ಪಾರ್ಟ್ಸ್. ಮತ್ತೆ ಕೇಳಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಇನ್ಯಾರು ಪ್ರಶ್ನೆಗಳಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಬಹಳ ಅದ್ಭುತವಾದ ಪುಸ್ತಕ. ಪ್ರತಿಯೊಬ್ರು ಇದನ್ನ ಮಿಸ್ ಮಾಡದೆ ಓದಿ. ಹಾಗೆ ನಿಮ್ ಫ್ರೆಂಡ್ಸ್ಗೂನು ಇದರ ಮಾಹಿತಿಯನ್ನ ತಿಳಿಸಿ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನ ಇಲ್ಲಿಗೆ. ಓಕೆ ಮೇಡಮ್, ನಿಮ್ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಇದ್ ಮಾಡಿ ಮೇಡಮ್, ನಾನು ಶೇರ್ ಮಾಡ್ತೀನಿ ನಿಮ್ಗೆ. ಆ ಡೇಟ್ ಸ್ವಲ್ಪ ಸರ್ಚ್ ಮಾಡ್ಬೇಕಾಗುತ್ತೆ. ಭುವನೇಶ್ವರಿ ಮೇಡಮ್,
ಓಕೆ ಮೇಡಮ್, ಖಂಡಿತ ಶೇರ್ ಮಾಡ್ತೀನಿ ನಾನು ನಿಮ್ಗೆ. ಇದು ವಾಟ್ಸಪ್ ನಂಬರಾ ಮೇಡಮ್ ನಿಮ್ದು? ಓಕೆ, ಥ್ಯಾಂಕ್ ಯು ಮೇಡಮ್. ಶೇರ್ ಮಾಡ್ತೀನಿ ಅದನ್ನ. ರಹನೇಶ್ರೀ ಮೇಡಮ್. ಮೇಡಮ್ ಅದು ನೆಕ್ಸ್ಟ್ ಟುಮಾರೋ ಕ್ಲಾಸಸ್ ಹೇಳಿ, ನಾನು ಅಷ್ಟೊತ್ತಿಗೆ ಅವ್ರ ಪ್ಲೇ ಲಿಸ್ಟ್ ಅಲ್ಲಿ ಕಳಿಸ್ತೇನೆ ಮೇಡಮ್. ಓಕೆ ಮೇಡಮ್. ಹಾಗೆ ವೀಕ್ಷಕರೇ, ನಿಮ್ಮೆಲ್ರಿಗೂ ಈ ದಿನದ ಮತ್ತೆ ನಾಳಿನ ಕಾರ್ಯಕ್ರಮಗಳ ವಿವರವನ್ನ ಒಮ್ಮೆ ಹೇಳ್ತೇನೆ. ಈ ದಿನ ಸಂಜೆ ಮಕ್ಕಳಿಗೆ ಧ್ಯಾನ ಕಾರ್ಯಕ್ರಮ ಇರುತ್ತೆ. ಹಾಗೆ 6ರಿಂದ 6:30 ಮಕ್ಕಳಿಗಾಗಿ ಭಗವದ್ಗೀತೆ ಕಾರ್ಯಕ್ರಮ ಇರುತ್ತೆ. ರಾತ್ರಿ 9:30ರಿಂದ 10:30 ಮಾರ್ಗದರ್ಶನ ಧ್ಯಾನ ಇರುತ್ತೆ. ನಾಳೆ ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆಯವರೆಗೆ ಮಾರ್ಗದರ್ಶನ ಧ್ಯಾನ ಇರುತ್ತೆ. ಹಾಗೆ ನಾಳೆ ಮಧ್ಯಾಹ್ನ 3ರಿಂದ 4:30 ವಚನ ಜ್ಞಾನ ಎಂಬ ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ನಾಳೆ ಸಂಜೆ ಮಕ್ಕಳಿಗಾಗಿ 5ರಿಂದ 6 ಗಂಟೆಯವರೆಗೆ ಮಕ್ಕಳಿಗಾಗಿ ಧ್ಯಾನ ಕಾರ್ಯಕ್ರಮ ಇರುತ್ತೆ. ಇದು 5ರಿಂದ 15 ವರ್ಷದ ಒಳಗಿನ ಮಕ್ಕಳಿಗೆ. ಇದನ್ನ ಎಲ್ಲಾ ಮಕ್ಕಳು ಸದುಪಯೋಗ ಪಡಿಸ್ಕೊಳ್ಳಿ. ಯಾಕೆಂದ್ರೆ ಮಕ್ಕಳಿಗೆ ಧ್ಯಾನ ಅನ್ನೋದು ಬಹಳ ಅಗತ್ಯ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಿ. ನಾವು ಚಿಕ್ಕಂದಿನಿಂದಲೇ ಧ್ಯಾನದ ಅಭ್ಯಾಸವನ್ನ ಮಾಡಿಸಿದ್ರೆ ನಾವು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಮಕ್ಕಳಿಗೆ. ಏಕಾಗ್ರತೆ ಆಗಿರ್ಬೋದು. ಎಷ್ಟೋ ಜನ ಕಂಪ್ಲೇಂಟ್ಸ್ ಹೇಳ್ತಾರೆ, ನನ್ ಮಗ ಓದೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಈಗೆಲ್ಲಾ ಹೇಳ್ತಿರ್ತಾರೆ. ಅದೆಲ್ಲವನ್ನ ನಿವಾರಣೆ ಮಾಡ್ಬೇಕಂದ್ರೆ ಒಂದೇ ಒಂದು ರಾಮಬಾಣ ಅಂತ ಹೇಳ್ಬೋದು, ಧ್ಯಾನ. ಅದಕ್ಕೆ ಪ್ರತಿಯೊಂದು ಮಕ್ಕಳಿಗೂ, ನಿಮ್ ಶಾಲೆಗೆ ಹೋದ್ರೆ ಅಕಸ್ಮಾತ್ ಶಾಲೆಯಲ್ಲಿರೋ ಮಕ್ಕಳಿಗೂ ಅಷ್ಟೇ ಧ್ಯಾನವನ್ನ ಪರಿಚಯ ಮಾಡ್ಕೊಡಿ. ಈ ಧ್ಯಾನವನ್ನ ಪರಿಚಯ ಮಾಡ್ಕೊಟ್ಟಾಗ ಮಗುವಿನ ಭವಿಷ್ಯ ಬಹಳ ಅದ್ಭುತವಾಗಿ ರೂಪುಗೊಳ್ಳುತ್ತೆ. ಹಾಗೆ ನಾಳೆ ರಾತ್ರಿ 9:30ರಿಂದ 10:30 ಮಾರ್ಗದರ್ಶನ ಧ್ಯಾನ ಇರುತ್ತೆ. ಮತ್ತೆ ಈಗಾಗ್ಲೇ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಸ್ಗೆ ನೀವು ಕಾಲ್ ಮಾಡಿದ್ರೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಸಹ ಕ್ಲಿಯರ್ ಮಾಡ್ಕೋಬಹುದು. ಮತ್ತೆ ಉಚಿತವಾಗಿ ಧ್ಯಾನವನ್ನ ಕಲಿಬಹುದು. ಈ ಉಚಿತ ಧ್ಯಾನ ಕಲಿಕೆಗೆ ಪ್ರತಿಯೊಬ್ರು ಸಹ ಇಲ್ಲಿ ಕಾಣ್ತಾ ಇರ್ತಕ್ಕಂತ ನಂಬರ್ಸ್ಗೆ ಕರೆ ಮಾಡಿ ಅದನ್ನು ಸಹ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತೆ ಧ್ಯಾನ ಕಸ್ತೂರಿ ಈ ಪುಸ್ತಕಕ್ಕೆ ಚಂದಾದಾರರಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್.